हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलु तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಹೊಸ ಅಧ್ಯಾಯ. ಕೇಶವಸೇನನೊಡನೆ ಕಟ್ಟ ಕಡೆಯ ಭೇಟಿ. 28 ನವೆಂಬರ್ 1883 ಕಾರ್ತಿಕ ಕೃಷ್ಣ ಚತುರ್ದಶಿ ಬುಧವಾರ ಅಪರಾಹ್ನ 2 ಗಂಟೆಯ ಸಮಯದಲ್ಲಿ ಕೇಶವಸೇನನ ಕಮಲ ಕುಟೀರ ಅದರ ಮುಂದೆ ಇರುವ ಸರ್ಕ್ಯುಲರ್ ರಸ್ತೆಯ ಫುಟ್ಪಾತ್ನಲ್ಲಿ ಮಾಸ್ಟರ್ ಮಹಾಶಯ ಅಡ್ಡಾಡ್ತಾ ಇದ್ದಾನೆ. ಆತ ಪರಮಹಂಸರ ಬರುವಿಕೆಯನ್ನೇ ಆಕಾಂಕ್ಷಿತನಾಗಿ ಎದುರು ನೋಡ್ತಾ ಇದ್ದಾನೆ. ಕೇಶವಸೇನನಿಗೆ ಬಂದಿರುವ ಕಾಯಿಲೆ ದಾರುಣವಾಗಿದೆ. ಈ ಸಲ ಆತ ಬದುಕಿಕೊಳ್ಳುವ ಸಂಭವ ಬಹಳ ಕಡಿಮೆ. ಪರಮಹಂಸರು ಆತನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರಿಂದ ಆತನನ್ನ ನೋಡೋದಕ್ಕೆ ಅವರು ದಕ್ಷಿಣೇಶ್ವರದಿಂದ ಬರಲಿದ್ದಾರೆ. ಸರ್ಕ್ಯುಲರ್ ರಸ್ತೆಯ ಪೂರ್ವ ಭಾಗದಲ್ಲಿ ವಿಕ್ಟೋರಿಯಾ ಕಾಲೇಜ್ ಇದೆ. ಇಲ್ಲಿ ಕೇಶವಸೇನನ ಸಮಾಜ, ಬ್ರಾಹ್ಮ ಸಮಾಜದ ಸ್ತ್ರೀ ಸದಸ್ಯರು ಮತ್ತು ಅವರ ಹೆಣ್ಣು ಮಕ್ಕಳು ಓದುತ್ತಿದ್ದಾರೆ. ಈ ಕಾಲೇಜಿನ ಉತ್ತರಕ್ಕೆ ವಿಶಾಲವಾದ ಒಂದು ತೋಟದ ಮನೆ ಇದೆ. ಅದರಲ್ಲಿ ಒಬ್ಬ ಆಂಗ್ಲ ಸಂಸಾರಿ ವಾಸಿಸುತ್ತಿದ್ದಾನೆ. ಆ ಮನೆಯಲ್ಲಿ ಏನೋ ಒಂದು ಅನಾಹುತವಾಗಿರುವಂತೆ ಮಾಸ್ಟರರಿಗೆ ಕಂಡುಬಂತು. ಏನದು ಅಂತ ಬಹಳ ಕುತೂಹಲದಿಂದ ನೋಡಲಾರಂಭಿಸಿದ. ಇದ್ದಕ್ಕಿದ್ದ ಹಾಗೆ ಒಂದು ಶವದ ಬಂಡಿ ಅಲ್ಲಿ ಬಂದು ನಿಂತಿತು. ಬಹಳ ದುಃಖದಿಂದ ಮನೆಯವರೆಲ್ಲರೂ ಹೊರಕ್ಕೆ ಬರಲಾರಂಭಿಸಿದರು. ಅಲ್ಲಿ ಒಂದು ಸಾವು. ಈ ಮರ್ತ್ಯ ದೇಹವನ್ನು ಬಿಟ್ಟು ಜೀವ ಎಲ್ಲಿಗೆ ಹೋಗುತ್ತೆ? ಅನಾದಿ ಕಾಲದಿಂದಲೂ ಬಂದಂತಹ ಈ ಪ್ರಶ್ನೆಯ ಮೇಲೆ ಚಿಂತಿಸುತ್ತಾ ಮಾಸ್ಟರ್ ಮಹಾಶಯ ಉತ್ತರ ದಿಕ್ಕಿನಿಂದ ಬರ್ತಾ ಇದ್ದಂತಹ ಗಾಡಿಗಳನ್ನೆಲ್ಲ ದಿಟ್ಟಿಸಿ ನೋಡುತ್ತಲೇ ಕಾದಿದ್ದಾನೆ. ಅಂತ ಮಾಸ್ಟರ್ ಮಹಾಶಯ ಇಷ್ಟು ವಿವರವನ್ನ ಕೊಟ್ಟಿದ್ದಾನೆ. ಮೊದಲನೇದಾಗಿ ಕೇಶವಸೇನ ಮರಣಾಂತಿಕ ಕಾಯಿಲೆಯನ್ನ ಅನುಭವಿಸ್ತಾ ಇದ್ದಾನೆ. ಎರಡನೇದಾಗಿ ಶ್ರೀರಾಮಕೃಷ್ಣರು ಅವನನ್ನ ವಿಶೇಷವಾಗಿ ಪ್ರೀತಿಸ್ತಾ ಇರೋದ್ರಿಂದ ಅಲ್ಲಿಗೆ ಇವತ್ತು ಬರಲಿದ್ದಾರೆ. ಅವರ ಬರುವನ್ನ ಮಧ್ಯಾಹ್ನ 2 ಗಂಟೆಯಿಂದಲೇ ಮಾಸ್ಟರ್ ಮಹಾಶಯ ಕಾದುಕೊಂಡಿದ್ದಾನೆ ಆ ಸರ್ಕ್ಯುಲರ್ ರಸ್ತೆಯ ಫುಟ್ಪಾತ್ನಲ್ಲಿ. ಜೊತೆಗೆ ಹಾಗೆಯೇ ಶ್ರೀರಾಮಕೃಷ್ಣರ ಬರವಿಗಾಗಿ ಕಾಯ್ತಾ ಇದ್ರೆ ಅಲ್ಲೇ ಪಕ್ಕದಲ್ಲಿರತಕ್ಕಂತಹ ಆಂಗ್ಲ ಕುಟುಂಬ, ಅಲ್ಲಿ ಒಂದು ಸಾವು.
ಎಲ್ಲರೂ ದುಃಖಿಸುವಂತಹದ್ದು, ಅಳುವಂತಹದ್ದು, ರೋದನ ಮಾಡುವಂತಹದ್ದು ಇವನ ಕಿವಿಗೆ ಬೀಳ್ತಾ ಇದೆ. ಹಾಗೂ ಆ ಶವವನ್ನು ಹೊತ್ಕೊಂಡು ಹೋಗೋದಕ್ಕೆ ಗಾಡಿ ಬೇರೆ ಬಂದಿದೆ. ಈ ದೃಶ್ಯವನ್ನ ಅವನು ನೋಡ್ತಾ ಇದ್ದಾನೆ ಅಂತ ಅನ್ನೋದನ್ನ ಇಲ್ಲಿ ಬರೆದಿಟ್ಟಿದ್ದಾನೆ ಮಾಸ್ಟರ್ ಮಹಾಶಯ. ಬಹಳ ಸ್ವಾರಸ್ಯಕರವಾದಂತಹ ಒಂದು ಹಿನ್ನೆಲೆಯನ್ನು ಕೊಡ್ತಾ ಇದ್ದಾನೆ, ಅಥವಾ ಅರ್ಥಪೂರ್ಣವಾದಂತಹ ಒಂದು ಹಿನ್ನೆಲೆಯನ್ನು ಕೊಡ್ತಾ ಇದ್ದಾನೆ. ಕೇಶವಚಂದ್ರ ಸೇನಿಗೂ ಇನ್ನು ಗಾಡಿ ಬರೋದಕ್ಕೆ ತಯಾರಾಗಿದೆ ಅಂತನ್ನುವ ರೀತಿಯಲ್ಲಿ ಅದನ್ನ ಸೂಚಿಸಲೋ ಎಂಬಂತೆ ಮೊದಲೇ ಇನ್ನೊಂದು ಗಾಡಿಯಲ್ಲಿ ಬಂದಿದೆ ಅಂತ. ಇದು ಹಿನ್ನೆಲೆ. ತನ್ನಷ್ಟಕ್ಕೆ ಅವನಿಗೆ ಒದಗಿದೆ, ಅದನ್ನು ಉಪಯೋಗಿಸ್ಕೊಂಡಿದ್ದಾನು ಅವನು. ಇದೊಂದು ಅರ್ಥಪೂರ್ಣವಾದಂತಹ ಹಿನ್ನೆಲೆ. ಪ್ರತಿಯೊಂದು ಕಡೆಯೂ ಕೂಡ ಇಂತಿಂತಹ ಒಂದು ಘಟನೆಯನ್ನು ಕಂಡಾಗ ಅದಕ್ಕೆ ಸಂಬಂಧಪಟ್ಟಂತಹ ಅದರ ಜಾತಿಗೆ ಸೇರುವಂತಹ ಇನ್ನೊಂದು ಘಟನೆ ನೆನಪಿಗೆ ಬರುವಂತಹದ್ದು ಬಹಳ ಸಹಜ. ಹಾಗೆ ಇಲ್ಲಿ ಕೇಶವಚಂದ್ರನ ಸೇನಿಗೆ ಮುಂದೆ ಇಂತಹದ್ದೇ ಒಂದು ಗತಿ ಆಗಲಿಕ್ಕಿದೆ ಅಂತ ಅನ್ನೋದನ್ನ ಸೂಚಿಸಲೋ ಎಂಬಂತೆ. ಜೊತೆನಲ್ಲಿ ಅವನ ಮನಸ್ಸಿನಲ್ಲೇ ಆಲೋಚನೆ ಮಾಡುವಂತಹದ್ದು ನೋಡಿ. ಯಾಕೆಂತಂದ್ರೆ ಅವನಿಗೀಗ ಸಮಯ ಇದೆ. ಕಣ್ಣುಗಳೇನೋ ಶ್ರೀರಾಮಕೃಷ್ಣ ಗಾಡಿಯನ್ನೇ ನಿರೀಕ್ಷಿಸಿಕೊಂಡು ಕುಳಿತಿದೆ. ಉತ್ತರ ದಿಕ್ಕಿನತ್ತ ನೋಡ್ತಾ ಇದ್ದಾನೆ. ಹತ್ತು ಕಡೆಯಿಂದ ಬರ್ತಕ್ಕಂಥ ಗಾಡಿಗಳನ್ನೆಲ್ಲ ನೋಡ್ತಾ ಇದ್ದಾನೆ. ಯಾವ ಗಾಡಿಯಲ್ಲಿ ಶ್ರೀರಾಮಕೃಷ್ಣ ಬರಬಹುದು ಅಂತ ನೋಡ್ತಾ ಇದ್ದಾನೆ. ಆದರೆ ಅವನ ಮನಸ್ಸು ಮಾತ್ರ ಇದನ್ನು ಯೋಚನೆ ಮಾಡ್ತಾ ಇದೆ. ಈ ಮರ್ತ್ಯ ದೇಹವನ್ನು ಬಿಟ್ಟು ಜೀವ ಎಲ್ಲಿಗೆ ಹೋಗುತ್ತೆ ಅಂತ. ದೊಡ್ಡ ಪ್ರಶ್ನೆ ಇದು, ಅನಾದಿಯಾದ ಪ್ರಶ್ನೆ. ಈಗಿದ್ದಾನೆ, ಈಗಿಲ್ಲ. ನಾನೊಮ್ಮೆ ಒಬ್ಬ ನನ್ನ ಅತ್ಯಂತ ಆಪ್ತರಾದಂತಹ ಸ್ವಾಮಿಗಳೊಬ್ಬರು ಶರೀರವನ್ನು ಬಿಡುವ ಸ್ಥಿತಿಯಲ್ಲಿ ಇದ್ದಾರೆ. ಅವರಿಗೆ ಹೇಳಿದೆ, ನೋಡಿ, ಯಾರ್ಯಾರು ಹೋದ್ರೋ ಒಬ್ರು ವರ್ತಮಾನವನ್ನು ಕೊಡಲೇ ಇಲ್ಲ. ದಯವಿಟ್ಟು ನೀವು ನನ್ನ ಜೊತೆ ಬಹಳ ಆತ್ಮೀಯವಾಗಿದ್ದೀರಿ. ಆದ್ರಿಂದ ಹೋದ ತಕ್ಷಣ ನನಗೆ ತಿಳಿಸ್ಬೇಕು. ನೀವು ಎಲ್ಲಿದ್ದೀರಿ, ಹೇಗಿದ್ದೀರಿ ಅಂತ ಅನ್ನೋದನ್ನೆಲ್ಲ ತಿಳಿಸ್ಬೇಕು. ಕನಿಷ್ಠ ನೀವಾದ್ರೂ ತಿಳಿಸ್ಬೇಕು ಅಂತ ಅವರಿಗೆ ಹೇಳಿದ್ದಾಯ್ತು. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಅಂತ ಜೀವನ ಇಡೀ ಕೂಗಾಡಿ ಆ ಭಾವನೆಯನ್ನು ತಾಳಿ, ಆ ಆತ್ಮೀಯತೆಯನ್ನ ತಾಳಿ, ಆ ಮಮತೆಯನ್ನ ಕೊಟ್ಟು ಶರೀರ ಬಿಟ್ಟು ಹೊರಟು ಹೋದ ಮೇಲೆ ಒಂದು ಸಲವಾದ್ರೂ ಮಗನೇ ಹೇಗಿದ್ದೀಯಾ ಅಂತ ಕೇಳೋದಕ್ಕೆ ಬರೋದು ಬೇಡವೆ ಆ ಅಮ್ಮ ಅಥವಾ ಆ ಅಪ್ಪ? ಆ ಮಕ್ಕಳಾದ್ರೂ ಅಷ್ಟೇನೆ. ಮೊದಲು ಕೆಲವು ಸತಿ ಮಕ್ಕಳೇ ಹೋಗ್ಬಹುದು, ಅಮ್ಮ ಇಂತಲ್ಲಿದ್ದೇನೆ, ನೀನೇನು ಯೋಚನೆ ಮಾಡಬೇಡ ಅಂತ ಒಂದು ಮಾತು ಹೇಳೋದು ಬೇಡವೆ? ಹಾಗಾದ್ರೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಬೆಳೆಸಿ ತಾನೇ ಏನು ಪ್ರಯೋಜನ? ಹೆಚ್ಚು ಕಡಿಮೆ ಇವರೆಲ್ಲ ಅಮೆರಿಕಕ್ಕೆ ಹೋದಂತಹ ವಿಲಾಸಿ ಹುಡುಗರ ಹಾಗೆ ಪ್ರಾಣ ಬಿಡ್ತಿರ್ತಾರೆ. ಅಮೆರಿಕಕ್ಕೆ ಹೋಗತಕ್ಕಂತಹ ವಿಲಾಸಿ ಹುಡುಗರು ಒಮ್ಮೆ ಅಲ್ಲಿಗೆ ಹೋದ್ರು ಅಂತ ಹೇಳಿದ್ರೆ, ಅಮರಾವತಿ ಅಲ್ವೇ ಅಮೆರಿಕ ಅಂತ ಹೇಳಿದ್ರೆ, ಆ ಒಂದು ಬೆರಗಿನಲ್ಲಿ ನಿಬ್ಬೆರಗಾಗ್ಬಿಟ್ಟು ಮನೆ ಮಂದಿಗೆ ಕಾಗದ ಬರೆಯೋದನ್ನೇ ಮರೆತು ಬಿಡ್ತಾರೆ. ಬಹುಶಃ ಶರೀರ ಬಿಟ್ಟ ಮೇಲೆ ಇವರು ಬಹಳ ಅತ್ಯಂತ ಸುಖಕರವಾದ ಅಮರಾವತಿಯಂತಹ ಪ್ರದೇಶದಲ್ಲಿ ಸುತ್ತಾಡ್ತಾ ಇರಬಹುದು ಅಂತ ಕಾಣ್ತದೆ. ಈ ತಂದೆ ತಾಯಿಗಳಿಗೆ ಪತ್ರ ಬರೀಬೇಕು ಅಂತ ಅವರಿಗೆ ಅನಿಸ್ತೇ ಹೋಗ್ಬೋದು, ಅಥವಾ ಹೇಳಬೇಕು ಅಂತ ಅನಿಸ್ತೇ ಹೋಗ್ಬೋದು. ಆದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಅವರೇನಾದ್ರೂ ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ. ಸ್ವಾಮಿ ವಿವೇಕಾನಂದರು ಅಲ್ಲಿ ಶರೀರವನ್ನು ಬಿಟ್ಟರು, ಎಲ್ಲಿ ಬೇಲೂರು ಮಠದಲ್ಲಿ. ಮದ್ರಾಸ್ನಲ್ಲಿ ಸ್ವಾಮಿ ರಾಮಕೃಷ್ಣಾನಂದಜಿ ಅವರು ಬೆಳಗಿನ ಹೊತ್ತು, ಇನ್ನೇನು ಒಂದು ಸುಮಾರು 4 ಗಂಟೆ ಹೊತ್ತಿರ್ಬೋದು ಅಂತ ಕಾಣುತ್ತೆ, ಆ ಹೊತ್ತಿಗೆ ಬಾಗಿಲು ಕುಟ್ಟಿದಂತಹ ಸದ್ದು. ಬಾಗಿಲು ಕುಟ್ಟಿ ಒಂದು ಮಾತನ್ನ ಹೇಳಿದಂತೆ, ಅದನ್ನ ಇವರು ಕೇಳಿದಂತೆ ಅನುಭವ. ಶಶಿ, ನಾನು ನನ್ನ ಶರೀರವನ್ನು ಉಗಿದು ಬಿಟ್ಟೆ. ಸ್ವಾಮಿ ವಿವೇಕಾನಂದರು ಅಲ್ಲಿ ಸತ್ತು ಇಲ್ಲಿ ಬಂದು ಹೇಳ್ತಾ ಇದ್ದಾರೆ. ಅಲ್ಲಿ ಶರೀರವನ್ನು ಬಿಟ್ಟು, ಸತ್ತು ಅಂತ ಹೇಳುವಂಗಿಲ್ಲ, ಅಲ್ಲಿ ಶರೀರವನ್ನು ಬಿಟ್ಟು ಇಲ್ಲಿಗೆ ಬಂದು ಶಶಿಗೆ ಹೇಳ್ತಾ ಇದ್ದಾರೆ. ಶಶಿ ಮೇಲೆ, ಶಶಿ ಅಂತಂದ್ರೆ ಸ್ವಾಮಿ ರಾಮಕೃಷ್ಣಾನಂದಜಿ ಅವ್ರ ಮೇಲೆ ಅಂತಹ ಪ್ರೀತಿ ವಿಶ್ವಾಸ. ಅವರು ಮದ್ರಾಸ್ನಲ್ಲಿದ್ದಾರೆ, ಬಾಕಿ ಉಳಿದಂತಹ ಸನ್ಯಾಸಿಗಳೆಲ್ಲ, ಸೋದರ ಸನ್ಯಾಸಿಗಳೆಲ್ಲ ಅಲ್ಲೇ ಇದ್ದಾರೆ, ಇವರೊಬ್ಬರು ಇಲ್ಲಿದ್ದಾರೆ.
ಆದ್ರಿಂದ ಇವರಿಗೆ ಬೇಗ ಬಂದು ಹೇಳಬೇಕು ಅಂತ ಹೇಳ್ತಕ್ಕಂತಹ ಒಂದು ಆತ್ಮೀಯತೆ. ಬಾಗಿಲು ಕುಟ್ಟಿದಂತೆ ಹೇಳಿದಂತೆ ಅದು ಇವರಿಗೆ ಕೇಳಿದಂತೆ ಅನುಭವ. ಈ ರೀತಿಯೆಲ್ಲ ಮಾಡಿಕೊಡೋದಕ್ಕೆ ಸಾಧ್ಯವಿದೆ. ಬೃಂದಾವನದಲ್ಲೂ ಕೂಡ ಗೋವಿಂದ ಸ್ವಾಮಿ ದೇವಾಲಯ, ಅದರ ಅರ್ಚಕ ಒಬ್ಬ ಸತ್ತೋಗ್ತಾನೆ. ಆತ ಪ್ರೇತ ಶರೀರದಿಂದಲೇನೆ ಅಲ್ಲಿರ್ತಕ್ಕಂಥ ಇತರ ಸಂಬಂಧಿ ಅರ್ಚಕರಿಗೆ ಹೇಳ್ತಾನೆ, ದಯವಿಟ್ಟು ನನ್ನ ಹೆಸರಿನಲ್ಲಿ ಈ ದೇವರಿಗೆ ಒಂದು ಉತ್ಸವ ಮಾಡಿಸಿ, ಆ ಮೂಲಕ ನನಗೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಅಂತಂದ್ರೆ ಪ್ರೇತ ಶರೀರದಲ್ಲೇ ಓಡಾಡ್ಕೊಂಡಿರ್ತಾನವನು. ಆತ ಕಡೆ ಪಿತೃಲೋಕಕ್ಕೂ ಹೋಗುವುದಿಲ್ಲ, ಇತ್ತ ಕಡೆ ಮನುಷ್ಯ ಲೋಕಕ್ಕೂ ಬರೋದಿಲ್ಲ. ಅಂತಹ ಒಂದು ಸ್ಥಿತಿ, ಎಡಬಿಡಂಗಿ ಸ್ಥಿತಿ, ಪ್ರೇತ ಸ್ಥಿತಿ, ಬಹಳ ಕಷ್ಟಕರವಾದಂತಹ ಒಂದು ಸ್ಥಿತಿ ಅದು. ಅದಕ್ಕೋಸ್ಕರ ಈ ಪ್ರೇತ ಸ್ಥಿತಿಯಿಂದ ಪಾರಾಗೋದಕ್ಕೆ ಈ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವರಿಗೆ ನನ್ನ ಹೆಸರಿನಲ್ಲಿ ಒಂದು ಉತ್ಸವ ಮಾಡಿಸಿ. ಶ್ರೀಮಾತೆ ಶಾರದಾ ದೇವಿಯವರಿಗೆ ಇದನ್ನು ತಿಳಿಸ್ತಾರೆ. ಆ ಥರ ಹೇಳೋದಕ್ಕೆ ಸಾಧ್ಯವಿದೆಯೇ? ಒಂದು ವೇಳೆ ಈ ತರ ಉತ್ಸವ ಮಾಡಿಸಿದ್ರು ಕೂಡ ಅವರ ಪ್ರೇತ ಶರೀರ ಹೋಗುದು ತಪ್ಪಿ ಅವರಿಗೆ ಸದ್ಗತಿ ಬರೋದಕ್ಕೆ ಸಾಧ್ಯವಿದೆಯೇ? ಅದಕ್ಕೆ ಶ್ರೀಮಾತೆ ಶಾರದಾ ದೇವಿಯವರು ಹೇಳ್ತಾರೆ, ಆತ ಅರ್ಚಕನಾಗಿದ್ನಲ್ಲ, ದೇವರು ಪೂಜೆ ಮಾಡಿದವನಲ್ವೇ ಬಹಳ ವರ್ಷ, ಆದ್ರಿಂದ ಅವನಿಗೆ ಆ ರೀತಿ ಹೇಳೋದಕ್ಕೆ ಶಕ್ತಿ ಬರುತ್ತೆ, ಸಾಧ್ಯವಿದೆ ಅದು. ಅವನು ಯಾತಕ್ಕೆ ಆ ಪ್ರೇತ ಶರೀರ ಬಂತು ಅರ್ಚಕನಾದ ಮೇಲೆ ಅಂತಂದ್ರೆ, ಆ ದೇವಸ್ಥಾನಕ್ಕೆ ಬಂದಂತಹ ಲಾಭಾಂಶದಲ್ಲಿ, ಅವನಿಗೆ ಬರ್ತಕ್ಕಂತಹ ಲಾಭಾಂಶದಲ್ಲಿ, ಹಣದಲ್ಲಿ ಅವನು ಒಂದಿಬ್ಬರು ಮೂರು ಜನರನ್ನ ನೋಡ್ಕೊಂಡಿದ್ದ. ಅಂದ್ರೆ ಇಂಗ್ಲಿಷ್ನಲ್ಲಿ ಕೀಪ್ಸ್ ಅಂತ ಹೇಳ್ತಾರೆ. ಒಬ್ಬರ ಹೆಂಡತಿ ಅಲ್ಲದೇನೆ ಉಪಪತ್ನಿಯರು ಒಂದಿಬ್ಬರು ಮೂರು ಜನರನ್ನು ಮಾಡ್ಕೊಂಡ್ಬಿಡ್ತಾರೆ ಅವರು. ಈ ರೀತಿಯಲ್ಲಿ ಕೆಲವು ಅವ್ಯವಹಾರಗಳನ್ನು ಅವನು ಇಟ್ಕೊಂಡಿದ್ರಿಂದ ಅವನಿಗೆ ಪ್ರೇತ ಶರೀರ ಬಂತು. ಆದರೆ ಅವನು ಪೂಜೆ ಕೂಡ ಮಾಡಿದ್ರಿಂದ ಅವನಿಗೆ ಈ ರೀತಿ ಹೇಳುವ ಶಕ್ತಿ ಬಂತು. ಆದ್ರಿಂದ ಅವನು ಉತ್ಸವ ಮಾಡಿಸಿ ಆ ರೀತಿಯ ಪ್ರೇತ ಶರೀರದಿಂದ ಪಾರಾಗಬಹುದು ಅಂತ ಅನ್ನೋದನ್ನ ಶ್ರೀಮಾತೆ ಶಾರದಾ ದೇವಿಯವರು ಹೇಳ್ತಾರೆ. ಅಂತೂ ಈ ಮರ್ತ್ಯ ದೇಹ, ಈ ಮಣ್ಣಿನ ಶರೀರ ಅಂತ ಹೇಳ್ತಕ್ಕಂಥ ಅದನ್ನು ಬಿಟ್ಟು ಜೀವ ಎಲ್ಲಿ ಹೋಗುತ್ತೆ ಅಂತ ಹೇಳ್ತಕ್ಕಂಥದ್ದು ಇವತ್ತಿಗೂ ಕೂಡ ಅದು ರಹಸ್ಯವಾಗಿ ಉಳಿದಿದೆ. ಉಪನಿಷತ್ತುಗಳು, ಪುರಾಣಗಳು ಬಗೆ ಬಗೆಯಾಗಿ ಅದರ ಕುರಿತಾಗಿ ಹೇಳಿದ್ರು ಕೂಡ, ವಿವರಿಸಿದ್ರು ಕೂಡ ನಮ್ಮ ಮುಂದೆ ಅದು ಪ್ರಶ್ನಾಕಾರವಾಗಿಯೇ ಉಳಿದಿರುತ್ತದೆ ಅಂತನ್ನುವ ವಿಚಾರವನ್ನ ಮಾಸ್ಟರ್ ಮಾಷಿಯ ಯೋಚನೆ ಮಾಡ್ತಾ ಉತ್ತರ ದಿಕ್ಕಿನಿಂದ ಬರ್ತಾ ಇರತಕ್ಕಂಥ ಗಾಡಿಗಳನ್ನೆಲ್ಲ ದಿಟ್ಟಿಸಿ ನೋಡ್ತಾ ಇದ್ದಾನಂತೆ. 5 ಗಂಟೆ, ಸಂಜೆ 5 ಗಂಟೆ ಸಮಯಕ್ಕೆ ಒಂದು ಗಾಡಿ ಬಂತು. ಕಮಲ ಕುಟೀರದ ಎದುರಿಗೆ ನಿಂತಿತು. ಲಾಟು, ರಾಖಾಲ, ಇನ್ನೂ ಕೆಲವರನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದಂತಹ ಪರಮಹಂಸರು ಗಾಡಿಯಿಂದ ಕೆಳಕ್ಕೆ ಇಳಿದ್ರು. ಕೇಶವಸೇನನ ಸಂಬಂಧಿಗಳು ಬಂದು ಪರಮಹಂಸರನ್ನ ಎದುರುಗೊಂಡು ಅವರನ್ನೂ ಭಕ್ತರನ್ನೂ ಮೇಲ್ಮಹಡಿಯ ಬೈಠಕ್ಖಾನೆಯ ದಕ್ಷಿಣ ವರಾಂಡಕ್ಕೆ ಕರೆದುಕೊಂಡು ಹೋದ್ರು. ಪರಮಹಂಸರು ಒಂದು ಆರಾಮ ಸೋಫಾದ ಮೇಲೆ ಕುಳಿತಿದ್ದಾರೆ. ಈಗ ಪರಮಹಂಸರು ಹಾಗೆಯೇ ಬಹಳ ಹೊತ್ತು ಕುಳಿತಿದ್ದು ಸಾಕಾಗಿ ಕೇಶವಸೇನನನ್ನ ನೋಡೋದಕ್ಕೆ ತವಕ ಪಡ್ತಾ ಇದ್ದಾರೆ. ಕೇಶವಸೇನನ ಶಿಷ್ಯರು ಹೇಳ್ತಾ ಇದ್ದಾರೆ, ಅವರು ವಿಶ್ರಮಿಸಿಕೊಳ್ತಾ ಇದ್ರು, ಇನ್ನೇನು ಬಂದ್ಬಿಡ್ತಾರೆ ಅಂತ. ಪರಮಹಂಸರು ಇನ್ನೂ ಅಧಿಕವಾಗಿ ತವಕ ಪಡ್ತಾ ಕೇಶವನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೋಡಿ, ಆತನೇ ಇಲ್ಲಿಗೆ ಬರೋದರ ಅವಶ್ಯಕತೆ ಏನಿದೆ? ನಾನೇ ಒಳಕ್ಕೆ ಹೋಗಿ ಆತನನ್ನು ಯಾಕೆ ನೋಡಬಾರದು? ಆಗ ಪ್ರಸನ್ನ ಅಂತನ್ನುವ ಕೇಶವಸೇನನ ಶಿಷ್ಯ ಹೇಳ್ತಾನೆ, ಮಹಾಶಯರೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರಿಲ್ಲಿಗೆ ಬಂದ್ಬಿಡ್ತಾರೆ. ಆಗ ಶ್ರೀರಾಮಕೃಷ್ಣ, ಹೋಗಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಈ ತೊಂದರೆಯನ್ನೆಲ್ಲ ತಂದು ಓಡ್ತಾ ಇರುವವರು ನೀವೇ, ನಾನಂತೂ ಒಳಗೆ ಹೋಗೇ ಬಿಡ್ತೀನಿ. ಪರಮಹಂಸರ ಮನಸ್ಸನ್ನ ಈಗ ಬೇರೆ ಕಡೆ ತಿರುಗಿಸಬೇಕು ಅಂತ ಪ್ರಸನ್ನ ಕೇಶವನ ಸಂಬಂಧವಾಗಿ ಮಾತೆತ್ತಿದ. ಆತ ಹೇಳ್ದ, ಕೇಶವಸೇನರು ಈಗ ಒಬ್ಬ ಹೊಸ ಮನುಷ್ಯರೇ ಆಗಿಬಿಟ್ಟಿದ್ದಾರೆ. ನಿಮ್ಮ ಹಾಗೆ ಅವರು
ಭಗವತಿಯೊಡನೆ ಮಾತನಾಡ್ತಾರೆ. ಭಗವತಿ ಹೇಳುವುದನ್ನು ಕೇಳಿ ಒಮ್ಮೊಮ್ಮೆ ನಗ್ತಾರೆ, ಅಳ್ತಾರೆ. ಕೇಶವಸೇನ ಭಗವತಿಯೊಡನೆ ಮಾತನಾಡ್ತಾನೆ, ನಗ್ತಾನೆ, ಅಳ್ತಾನೆ ಅಂತ ಅನ್ನೋದನ್ನು ಕೇಳಿದೊಡನೆಯೇ ಪರಮಹಂಸರು ಭಾವಾವಿಷ್ಟರಾಗಲಾರಂಭಿಸಿದರು. ಕಣ್ಣು ಮುಚ್ಚಿ ಕಣ್ಣು ಬಿಡುವುದರಲ್ಲಿ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಒಂದನೇದಾಗಿ ಆ ಮನುಷ್ಯ ಕೇಶವಸೇನನ ಮಾನಸಿಕ ಸ್ಥಿತಿಯನ್ನು ಹೇಳ್ತಾ ಇದ್ದಾನೆ. ಅತ್ಯಂತ ಶ್ರೇಷ್ಠವಾದ ಉನ್ನತವಾದಂತಹ ಮಟ್ಟ ಅವನಿಗೆ ಪ್ರಾಪ್ತವಾಗಿದೆ. ಜಗನ್ಮಾತೆಯನ್ನ ಸಾಕ್ಷಾತ್ತಾಗಿ ಮಾತನಾಡ್ತಾ ಇದ್ದಾನೆ, ಮಾತನಾಡಿಸ್ತಾ ಇದ್ದಾನೆ. ಇದನ್ನು ಕೇಳಿದಂತಹ ಶ್ರೀರಾಮಕೃಷ್ಣ ಸಮಾಧಿ ಸ್ಥಿತಿಗೇರಿದ್ದಾರೆ. ಎರಡು ವಿಚಾರ ಇಲ್ಲಿ. ಕೇಶವಚಂದ್ರ ಸೇನ ಸಗುಣ ನಿರಾಕಾರ ಬ್ರಹ್ಮವಾದಿ. ಆಲೋಚನೆ ಮಾಡಬೇಕು. ಈ ತರ ನಾವು ಬ್ರಾಹ್ಮ ಸಮಾಜದವನವನು, ಸಚಿದಾನಂದ ಬ್ರಹ್ಮ, ಆಕಾಶದಂತೆ ನಿರಾಕಾರ, ಸಗುಣ. ಗುಣಗಳನ್ನು ಒಪ್ಕೊಳ್ತಾರೆ, ಭಗವಂತನ ಎಲ್ಲ ಗುಣಗಳನ್ನು ಒಪ್ಕೊಳ್ತಾರೆ. ಆದರೆ ಆಕಾರವನ್ನು ಒಪ್ಕೊಳ್ಳೋದಿಲ್ಲ ಅವರು. ಅದರಿಂದ ಮೂರ್ತಿ ಪೂಜೆಯನ್ನು ಒಪ್ಕೊಳ್ಳೋದಿಲ್ಲ ಅವರು. ಅದಕ್ಕೋಸ್ಕರವೇ ನರೇಂದ್ರ, ರಾಖಾಲ ಇತ್ಯಾದಿ ಶ್ರೀ ರಾಮಕೃಷ್ಣ ಬಳಿಗೆ ಬಂದಾಗ ಕಾಳಿಯನ್ನು ಒಪ್ಕೊಳ್ತಾ ಇರಲಿಲ್ಲ ಅವರು. ಯಾಕೆಂದ್ರೆ ಅವರೆಲ್ಲ ಬ್ರಾಹ್ಮ ಸಮಾಜಿಗಳು. ಬ್ರಾಹ್ಮ ಸಮಾಜದ ಪ್ರಭಾವ ಅಂತ ಅಷ್ಟು ಬಲವಾಗಿತ್ತು. ಈ ಕೇಶವಚಂದ್ರ ಸೇನ ನಿರಾಕಾರವಾದಿ, ಆದರೆ ದೊಡ್ಡ ಭಕ್ತ. ನಾವಾಗಲೇ ನೋಡಿದಂತೆ ಮಾಸ್ಟರ್ ಮಾಶಿಯ ಬರೆದಿದ್ದಾನಲ್ಲ, ಶ್ರೀರಾಮಕೃಷ್ಣರಿಗೆ ಕೇಶವಚಂದ್ರನ ಕಂಡ್ರೆ ಬಹಳ ಪ್ರೀತಿ. ಶ್ರೀರಾಮಕೃಷ್ಣರು ಒಬ್ಬರನ್ನ ಪ್ರೀತಿಸಬೇಕಾದ್ರೆ ಆ ಕೇಶವಸೇನ ಎಂಥವನಾಗಿರಬೇಕು ಅಂತ ನಾವು ಪ್ರಶ್ನೆಯನ್ನು ಹಾಕೊಳ್ಳದೆ ಹೋದ್ರೆ ಆ ಸಂಬಂಧ ನಮ್ಗೆ ಅರ್ಥ ಆಗೋದಿಲ್ಲ. ಶ್ರೀರಾಮಕೃಷ್ಣರಿಗೆ ಕೇಶವಸೇನ ಮೇಲೆ ಪ್ರೀತಿ, ಹೌದಾ? ಸರಿ, ಬಹಳ ಒಳ್ಳೆಯದು. ಇಷ್ಟೇ ನಾವು ತಿಳಿದುಕೊಂಡ್ರೆ ಅದೆಂಥ ಪ್ರೀತಿಯದು. ಶ್ರೀರಾಮಕೃಷ್ಣರು ಯಾರು? ಅವರ ಮನಸ್ಸು ಎಂಥದ್ದು? ಸಮಾಧಿಸ್ಥವಾದಂತಹ ಮನಸ್ಸದು. ಸ್ಥಿತಪ್ರಜ್ಞರು. ಜಗತ್ತಿನ ಯಾವ ವಿಷಯವೂ ಯಾವ ವ್ಯಕ್ತಿಯೂ ಅವರನ್ನು ಆಕರ್ಷಿಸಲಾರದು, ಪ್ರಭಾವಿತಗೊಳಿಸಲಾರದು. ಯಾವ ವ್ಯಕ್ತಿಯ ಮೇಲೆ ಆಗಲಿ ಅವರು ತಮ್ಮ ಹೃದಯವನ್ನು ಹರಿಯಗೊಳ್ಳಲಾರರು. ಅವರ ಮನಸ್ಸೆಲ್ಲ ಭಗವಂತನ ಕಡೆಗೆ ಮಾತ್ರ ಹರಿದೀತು, ವ್ಯಕ್ತಿಯ ಕಡೆಗೆ ಹರಿಯಲಾರದು. ಅಂತಹ ಮನಸ್ಸು ಈ ಕೇಶವಸೇನನೆಡೆಗೆ ಹರಿದಿದೆ ಅಂತಂದ್ರೆ ಆ ಕೇಶವಸೇನನ ಭಕ್ತಿ ಅಂತಹದ್ದಿರಬೇಕು. ಅವನು ನಿರಾಕಾರ ಬ್ರಹ್ಮವಾದಿಯಾಗಿದ್ರೂ ಕೂಡ ಅವನ ಹೃದಯದಲ್ಲಿ ಎಷ್ಟು ಭಕ್ತಿ ಇತ್ತು, ಅವನ ಸಾಧನೆಯಲ್ಲಿ ಅಂತ ಪ್ರಾಮಾಣಿಕತೆ ಇತ್ತು. ಬರೀ ಸಾಧನೆ ಮಾತ್ರ ಅಲ್ಲ, ಬರೀ ಸಾಧನೆ ಯಾವುದಕ್ಕೆ ಬಂದದ್ದು? ಅವನು ಶ್ರೀರಾಮಕೃಷ್ಣರನ್ನು ಕೂಡ ಅಷ್ಟೇ ಹೃತ್ಪೂರ್ವಕವಾಗಿ ಪ್ರೀತಿಸ್ತಾ ಇದ್ದ. ಶ್ರೀರಾಮಕೃಷ್ಣರ ದಿವ್ಯ ತತ್ವಗಳನ್ನ ತಾನೇ ಆಲೋಚಿಸಿ ಅದನ್ನು ಲೇಖನವಾಗಿ ಬರೆದು ಪತ್ರಿಕೆಗಳಿಗೆ ಕೊಟ್ಟು ಇಂಥ ಶ್ರೀರಾಮಕೃಷ್ಣರ ತತ್ವಗಳು ಜನಜನಿತವಾಗಬೇಕು, ಜನರೆಲ್ಲರೂ ಕೂಡ ಅದನ್ನು ತಿಳಿದು ಸಂತೋಷ ಪಡಬೇಕು ಅಂತ ಹೇಳ್ತಕ್ಕಂಥ ಉತ್ಕಟವಾದಂತಹ ಇಚ್ಛೆಯಿಂದ ಕೆಲಸ ಮಾಡ್ತಾ ಇದ್ದ ಅವನು. ಯಾರ ಮೇಲೆ ನಮಗೆ ಪ್ರೀತಿ ಇರುತ್ತೋ ಅವನ ಕುರಿತಾಗಿ 4 ಜನರಿಗೆ ಹೇಳಬೇಕು, ಒಳ್ಳೆ ಮಾತುಗಳನ್ನು ಹೇಳಬೇಕು ಅಂತನ್ನುವ ಒಂದು ಲವಲವಿಕೆ ಬಹಳ ಸ್ವಾಭಾವಿಕವಾದದ್ದು. ಆ ಕೇಶವಚಂದ್ರ ಸೇನ ಶ್ರೀರಾಮಕೃಷ್ಣರ ಮಹಿಮೆಯನ್ನು ಬಗೆ ಬಗೆಯಾಗಿ ವರ್ಣಿಸುವಂತಹ ಪ್ರಯತ್ನ ಮಾಡಿದ್ದ. ತನ್ನ ಮೂಲಕ ಅವನ ಮನಸ್ಸು ರಾಮಕೃಷ್ಣ ಮಯವಾಗಿಬಿಟ್ಟಿತ್ತು. ಅವನು ರಾಮಕೃಷ್ಣರನ್ನ ಆರಾಧಿಸಿದಂತಹ ವರ್ತಮಾನ ಎಲ್ಲೂ ಸಿಗದೆ ಹೋಗಬಹುದು ನಮಗೆ. ಆದರೆ ಮಾನಸಿಕವಾಗಿ ಅವನು ರಾಮಕೃಷ್ಣರೊಂದಿಗೆ ತಲ್ಲೀನತೆಯನ್ನು ಅನುಭವಿಸ್ತಾ ಇದ್ದ. ಮಾನಸಿಕವಾಗಿ ನಾವು ಯಾವ ರೀತಿಯಲ್ಲಿ ಬೇಕಾದರೂ ವ್ಯವಹರಿಸಬಹುದು. ಕೆಟ್ಟದಾಗಿಯೂ ಕೂಡ ಮಾನಸಿಕವಾಗಿ ಎಲ್ಲೆಂದ್ರೂ ಅಲ್ಲಿಗೆ ಹೋಗಬಹುದು, ಒಳ್ಳೆಯದಾಗಿಯೂ ಕೂಡ ಮಾನಸಿಕವಾಗಿ ಎಲ್ಲೆಂದ್ರೂ ಅಲ್ಲಿಗೆ ಹೋಗಬಹುದು. ದೇವಸ್ಥಾನಕ್ಕೆ ಬಂದಂತಹ ಒಬ್ಬ ವ್ಯಕ್ತಿಯೂ ಕೂಡ ಸಂತೆ ಕಟ್ಟಿಲ್ಲಿ ಆಗತಕ್ಕಂತಹ ವ್ಯವಹಾರದ ಕಡೆಗೆ ಗಮನ ಕೊಟ್ಟುಕೊಂಡು ಇರಬಹುದು. ಅಥವಾ ಸಂತೆ ಕಟ್ಟಲಿರ್ತಕ್ಕಂಥ ವ್ಯಕ್ತಿಯು ಕೂಡ ದೇವಸ್ಥಾನದಲ್ಲಿ ಆಗ್ತಕ್ಕಂತಹ ವೈಭವೋಪೇತವಾದಂತಹ ಪೂಜೆ ಪುನಸ್ಕಾರಾದಿಗಳನ್ನು ಭಾವಿಸ್ತಾ ಆನಂದಿಸ್ತಿರಬಹುದು.
ಮನಸ್ಸನ್ನು ನಾವು ಎತ್ತಗಡೆ ಬೇಕಾದರೂ ಕಳಿಸಬಹುದು. ಮನಸ್ಸನ್ನು ಕಳಿಸುವುದರ ಮೂಲಕ ನಮ್ಮ ಸಾತ್ವಿಕತೆ, ರಾಜಸಿಕತೆ, ಆಮೇಲೆ ತಾಮಸಿಕತೆ ಹೇಳ್ತಕ್ಕಂಥ ಅದರ ಪರಿಚಯವಾಗುತ್ತೆ. ಶ್ರೀರಾಮಕೃಷ್ಣರು ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವವರು, ಶ್ರೀರಾಮಕೃಷ್ಣರು ಹೃದಯವನ್ನು ಆಸ್ವಾದಿಸುವವರು. ಆ ಕೇಶವಚಂದ್ರ ಸೇನನ ಹೃದಯದಲ್ಲಿ ತನಗೆ ಯಾವ ಸ್ಥಾನ ಇತ್ತು ಅಂತ ಅನ್ನೋದನ್ನ ಪ್ರತ್ಯಕ್ಷವಾಗಿ ಅನುಭವಿಸಿದವರು, ಹೃತಪೂರ್ವಕವಾಗಿ ಯಾವ ರೀತಿಯಲ್ಲಿ ತಮ್ಮನ್ನು ಸ್ವೀಕರಿಸಿದ್ದ ಇವನು ಅಂತ ಅನ್ನೋದನ್ನು. ಅದಕ್ಕೋಸ್ಕರ ಹಿಂದೆ ಎಷ್ಟೋ ಸಲ ಕೇಶವಚಂದ್ರ ಕಾಯಿಲೆ ಬಂದಿದ್ದಾಗ ಜಗನ್ಮಾತೆಯನ್ನು ಪ್ರಾರ್ಥಿಸಿದ್ದು ನೀವು ಕೇಳಿದ್ದೀರಿ. ಅಮ್ಮ, ಬೇಗ ಅವನ ಕಾಯಿಲೆ ವಾಸಿ ಮಾಡು, ನಿನಗೆ ಎಳನೀರು ಸಕ್ಕರೆ ನೈವೇದ್ಯ ಮಾಡ್ತೇನೆ. ಅವನಿಗೆ ವಾಸಿ ಆಗದೆ ಹೋಯ್ತು ಅಂತ ಹೇಳಿದ್ರೆ ಕಲ್ಕತ್ತಕ್ಕೆ ಹೋದಾಗ ನಾನು ಯಾರ ಹತ್ರ ಮಾತನಾಡೋದು? ಶ್ರೀರಾಮಕೃಷ್ಣರು ಯಾರೆಂದ್ರೆ ಅವರೊಡನೆ ಮಾತನಾಡೋಕೆ ಸಾಧ್ಯವಿದೆಯೇನು? ಎಲ್ಲ ಶ್ರೀರಾಮಕೃಷ್ಣ ಭಾಷೆನ ಹೇಳೋದಿದ್ರೆ ಉದ್ದಿನ ಬೇಳೆ ಗಿರಾಕಿಗಳು, ಉದ್ದಿನ ಬೇಳೆ ಗಿರಾಕಿಗಳು ಅಂತ ಹೇಳಿದ್ರೆ ನನಗೆ ಹೀಗಾಗಲಿಲ್ಲ, ಹಾಗಾಗಲಿಲ್ಲ, ಮಕ್ಕಳಿಗೆ ಮದುವೆ ಆಗಬೇಕು ಇತ್ಯಾದಿ ಕಷ್ಟ ಸುಖಗಳನ್ನು ಹೋಗಲಾಡಿಸಿಕೊಳ್ಳುವಂತಹ ಒಂದು ಮಾತನ್ನ ಅದನ್ನು ಹೇಗಾದ್ರೂ ಆಗ್ತಾ ಇರುತ್ತದೆ, ಹೇಗಾದ್ರೂ ನಡೆದು ಹೋಗ್ತಾ ಇರುತ್ತದೆ. ಅದನ್ನೆಲ್ಲ ಶ್ರೀರಾಮಕೃಷ್ಣರಂತವರ ಬಳಿಗೆ ಬಂದು ಕೇಳಬೇಕಾಗಿಲ್ಲ ಅಂತ ಅನ್ನೋ ಅರ್ಥದಿಂದ ಅವರು ಆತರ ಹೇಳ್ತಾರೆ. ಇಂತಿಂತಹ ವ್ಯಕ್ತಿಗಳೊಡನೆ ಹೇಗೆ ಮಾತನಾಡೋದು? ಆದ್ರೆ ಕೇಶವಚಂದ್ರ ಸೇನ ಎಲ್ಲ ಆಧ್ಯಾತ್ಮಿಕ ವಿಚಾರವನ್ನ ಅತ್ಯಂತ ಆಸಕ್ತಿಯಿಂದ ಕೇಳಿ ಆನಂದ ಬಾಷ್ಪವನ್ನೇ ಹರಿಸ್ತಾ ಇದ್ದ. ಅದನ್ನು ಕೇಳಿ ಅದನ್ನು ನೋಡಿ ಶ್ರೀರಾಮಕೃಷ್ಣರಿಗೆ ಮತ್ತು ಅವನಿಗೆ ಮಾತನಾಡೋದಕ್ಕೆ ಇಷ್ಟ. ಸರಿಯಾದ ರೀತಿಯಲ್ಲಿ ಸಮಾನುಭಾವದಿಂದ ಪ್ರತಿಸ್ಪಂದಿಸ್ತಾ ಇತ್ತು ಅಂತ ಹೇಳಿದ್ರೆ ಮಾತನಾಡುವವರಿಗೆ ಉತ್ಸಾಹ ಇರುತ್ತೆ. ಹಾಗೆ ಈಶ್ವರಚಂದ್ರ ವಿದ್ಯಾಸಾಗರ ಅವನೊಂದಿಗೆ ಭೇಟಿ ಆಯಿತು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರು ಪುಂಖಾನುಪುಂಖವಾಗಿ ತಮ್ಮ ಅನುಭವಗಳನ್ನ ಹೇಳ್ತಾ ಬರ್ತಾರೆ. ಹಾಗೆ ಕೇಶವಚಂದ್ರ ಸೇನ ಸಿಕ್ತು ಅಂತ ಹೇಳಿದ್ರೆ ಅಷ್ಟೇ ನಿರರ್ಗಳವಾಗಿ ತಮ್ಮ ಅನುಭವವನ್ನ ಮತ್ತು ಆಧ್ಯಾತ್ಮಿಕ ವಿಚಾರವನ್ನು ಹೇಳ್ತಾ ಇರ್ತಾರೆ. ಹೇಳೋದು ಭಾವ ಸಮಾಧಿಗೆ ಹೋಗೋದು, ಹೇಳೋದು ಭಾವ ಸಮಾಧಿಗೆ ಹೋಗೋದು, ಈ ರೀತಿಯಲ್ಲಿ ಇದೆಲ್ಲ ಹೃತ್ಪೂರ್ವಕವಾದಂತಹ ಪ್ರೀತಿಯ ವ್ಯವಹಾರ. ಶ್ರೀರಾಮಕೃಷ್ಣರು ಆ ಕೇಶವಚಂದ್ರ ಸೇನನ್ನ ಪ್ರೀತಿಸಿದ್ರು ಅಂತ ಹೇಳಿದ್ರೆ ಕೇಶವಚಂದ್ರ ಸೇನನಿಗೆ ಏನೇನು ಬೇಕೋ ಅದೆಲ್ಲ ಸಿಕ್ಕಿತು ಅಂತಲೇ ಅರ್ಥ. ಶ್ರೀರಾಮಕೃಷ್ಣರು ಪ್ರೀತಿಸಿದ್ರು ಅಂದ್ರೆ ಅವರ ಹೃದಯ ಅವನ ಕಡೆಗೆ ಅನುಗ್ರಹಪೂರ್ವಕವಾಗಿ ಹರಿಯಿತು ಅಂತಲೇ ಅರ್ಥ. ಸಾಮಾನ್ಯ ಸಜ್ಜನರ ಪ್ರೀತಿಗೆ ಪಾತ್ರರಾದವರ ಕೃಪೆಯೇ ಬಲಿಷ್ಠವಾಗಿರುವಾಗ ಇನ್ನು ಅವತಾರ ಪುರುಷ ಆದಂತಹ ಶ್ರೀರಾಮಕೃಷ್ಣರ ಕೃಪೆ ಅಂತ ಹೇಳ್ತಕ್ಕಂಥದ್ದು ಹರಿಯಿತು ಅಂತ ಹೇಳಿದ್ರೆ ಇವನಿಗೆ ಜಗನ್ಮಾತೆಯ ಸಾಕ್ಷಾತ್ಕಾರವೇ. ಅದರ ಪರಿಣಾಮವಾಗಿಯೇ ಜಗನ್ಮಾತೆ ದರ್ಶನ ಕೊಡ್ತಾ ಇದ್ದಾಳೆ. ಇವನು ಜಗನ್ಮಾತೆಯನ್ನೇನು ಕರೆದವನಲ್ಲ, ಇವನು ನಿರ್ಗುಣ ಅಲ್ಲ ಸಗುಣ ನಿರಾಕಾರ ಬ್ರಹ್ಮದ ಉಪಾಸಕ ಇವನು. ಆದರೂ ಕೂಡ ಜಗನ್ಮಾತೆ ಅಂತಲೂ ಕೂಡ ಕರೆದು ಬಿಡ್ತಾರೆ ಈ ಬ್ರಾಹ್ಮ ಸಮಾಜಿಗಳು. ನನ್ನ ಹೃದಯದ ದಿವ್ಯ ಸೂತ್ರಧಾರಿಣಿ ನೀನು ಅಂತ ಹೇಳ್ತಕ್ಕಂಥ ಹಾಡೇನಿದೆಯೋ ಅದೆಲ್ಲ ಬ್ರಹ್ಮ ಸಮಾಜದವರು ಹಾಡಿದಂಥ ಹಾಡು. ಈ ರೀತಿಯಲ್ಲಿ ಜಗನ್ಮಾತೆಯನ್ನು ಅವರು ಆರಾಧಿಸ್ತಾರೆ, ಜಗತ್ಪಿತನನ್ನು ಅವರು ಆರಾಧಿಸ್ತಾರೆ. ಯಾಕೆಂದ್ರೆ ಗುಣ, ಆ ಗುಣವನ್ನ ಆಶ್ರಯಿಸಿ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಆದರೆ ಜಗನ್ಮಾತೆ ಅಂತ ಹೇಳ್ತಕ್ಕಂಥ ಅಂತನ್ನುವ ಭಾವನೆಯನ್ನು ವಿಶೇಷವಾಗಿ ತೆಗೆದುಕೊಂಡವನಲ್ಲ. ಆದರೂ ಅವನಿಗೆ ಜಗನ್ಮಾತೆಯ ದರ್ಶನವಾಗಿದೆ. ಅವಳೊಡನೆ ಮಾತನಾಡ್ತಾ ಇದ್ದಾನೆ, ಅವಳು ಕೂಡ ಮಾತನಾಡ್ತಾ ಇದ್ದಾಳೆ. ಭಗವತಿ ಹೇಳೋದನ್ನು ಕೇಳಿ ಒಮ್ಮೊಮ್ಮೆ ಕೇಶವಚಂದ್ರ ಸೇನರು ನಗುತ್ತಾರೆ, ಅಳುತ್ತಾರೆ ಅಂತನ್ನುವ ಮಾತನ್ನ ಪ್ರಸನ್ನ ಹೇಳುವಾಗ ಎಷ್ಟು ಪ್ರಾಪ್ತವಾಗಿದೆ. ಆ ಮರಣ ಕಾಲದಲ್ಲಿ ಕೇಶವಚಂದ್ರ ಸೇನ ತನ್ನ ಕೊನೆಯುಸಿರಿ ಎಳೆಯುವ ಕಾಲದಲ್ಲಿ ಶ್ರೀರಾಮಕೃಷ್ಣರು ಹೇಗೆ ಪರಿಪೂರ್ಣವಾಗಿ ಅನುಗ್ರಹ ಮಾಡಿದ್ದಾರೆ ಅಂತ ಅನ್ನೋದನ್ನು ಹೀಗೆ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ನಾವು. ಅಲ್ಲದೇನೇನೆ ಕೇಶವಚಂದ್ರ ಸೇನಿಗೆ ಆ ಬಗೆಯ ಅನುಭವ ಆಗ್ತಾ ಇದೆ ಅಂತ ಕೇಳಿದಾಗ ಇವರಿಗೆ ಆದಂತಹ ಸಂತೋಷ ಎಷ್ಟದೋ ಭಾವಾವಿಷ್ಟರಾಗಿ ಸಮಾಧಿಸ್ಥರಾಗಿ ಬಿಟ್ರು. ಪರಮಾತ್ಮನ ಆನಂದ ಎಂಥದ್ದು ಅಂತ ಹೇಳಿದ್ರೆ ಅದು ಸಮಾಧಿ ಸ್ಥಿತಿಯಲ್ಲಿಯೇ ಅದರ ಪರಿಪೂರ್ಣತೆಯನ್ನು ಅದು ಕಂಡುಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಮಾತೆತ್ತಿದ್ರೆ ಅವರಿಗೆ ಸಮಾಧಿ.
ಎಷ್ಟು ಆನಂದ ಆಯಿತು ಅಂತ ಅನ್ನೋದನ್ನ ಅವರು ಸಮಾಧಿಸ್ಥರಾಗಿ ತೋರಿಸಿಕೊಡ್ತಾ ಇದ್ದಾರೆ, ಸಮಾಧಿಸ್ಥರಾಗಿ ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ಮಾಸ್ಟರ್ ಮಹಾಶಯ ಇದನ್ನೆಲ್ಲ ಈ ರೀತಿಯಲ್ಲಿ ಬರಿತಾ ಇದ್ದಾನೆ. ಬಳಿಕ ಮುಂದುವರಿಸ್ತಾನೆ. ಚಳಿಗಾಲವಾದ್ರಿಂದ ಪರಮಹಂಸರು ಒಂದು ಹಸಿರು ಫ್ಲಾನಲ್ ಕೋಟು ಹಾಕೊಂಡು ಶಾಲು ಹೊದ್ಕೊಂಡಿದ್ದಾರೆ. ಹಸಿರು ಕೋಟ್ ಹಾಕೊಂಡಿದ್ದಾರಂತೆ. ಅವರ ಸ್ವರ್ಣಮಯವಾದಂತಹ ಶರೀರಕ್ಕೆ ಆ ಒಂದು ಬಟ್ಟೆ ಯಾವ ರೀತಿಯಲ್ಲಿ ಒಪ್ಪೀತು ಅಂತ ಅನ್ನೋದನ್ನು ನಾವು ಭಾವಿಸಿ ನಮ್ಮ ಬಗೆಗಣ್ಣಿನಿಂದ ನೋಡಿ ಆನಂದಿಸಬೇಕಾಗತ್ತೆ. ಹೀಗೆ ಹಸಿರು ಫ್ಲಾನಲ್ ಕೋಟು ಹಾಕೊಂಡು ಶಾಲು ಹೊದ್ಕೊಂಡಿದ್ದಾರೆ. ದೇಹ ನೇರವಾಗಿ ಕುಳಿತಿದೆ, ದೃಷ್ಟಿ ಸ್ಥಿರವಾಗಿದೆ, ಸಂಪೂರ್ಣವಾಗಿ ಸಮಾಧಿಯಲ್ಲಿ ಮಗ್ನರಾಗಿದ್ದಾರೆ. ಹೀಗೆ ಬಹಳ ಹೊತ್ತು ಕಳೆದು ಹೋದರೂ ಅವರು ಪ್ರಕೃತಿಸ್ಥರಾಗುವ ಚಿಹ್ನೆಗಳಾವೂ ಕಂಡು ಬರಲಿಲ್ಲ. ಸಾಯಂಕಾಲವಾಗತೊಡಗಿತು. ಪಕ್ಕದ ಬೈಠಕ್ಖಾನೆಗೆ ದೀಪ ಹಚ್ಚಲಾಯಿತು. ಪರಮಹಂಸರನ್ನ ಅಲ್ಲಿಗೆ ಕರೆದುಕೊಂಡು ಹೋಗೋದಕ್ಕೆ ವ್ಯವಸ್ಥೆ ನಡೀತಾ ಇದೆ. ಅವರು ಈಗ ತಾನೇ ಕಿಂಚಿತ್ತು ಮೆಲ್ಲಗೆ ಪ್ರಕೃತಿಸ್ಥರಾಗ್ತಾ ಇದ್ದಾರೆ. ಬಹಳ ಪ್ರಯಾಸದಿಂದ ಅವರನ್ನ ಅಲ್ಲಿಗೆ ಕರೆದುಕೊಂಡು ಹೋಗಲಾಯಿತು. ಕೊಠಡಿಯನ್ನ ಬಹಳ ಚೆನ್ನಾಗಿ ಸಜ್ಜುಗೊಳಿಸಿದ್ದಾರೆ. ಅಲ್ಲಿನ ಸಾಮಾನು ನೋಡಿ ಪರಮಹಂಸರು ತಮಗೆ ತಾವೇ ಮಟಗುಟ್ಟುತ್ತಿದ್ದಾರೆ. ಹಿಂದೆ ಇವೆಲ್ಲ ಬಹಳ ಬೇಕಾಗಿದ್ವೋ, ಆದರೆ ಈಗ ಇವುಗಳ ಅವಶ್ಯಕತೆ ಏನಿದೆ ಅಂತ. ಅಲ್ಲೇ ರಾಖಾಲ ಕುಳಿತಿದ್ದ. ಆ ರಾಖಾಲ್ನನ್ನು ನೋಡಿ ಹೇಳ್ತಾ ಇದ್ದಾರೆ, ಓ ನೀನ್ ಇಲ್ಲೇ ಕುಳಿತಿದ್ದೀಯಾ? ಈಗ ಪರಮಹಂಸರನ್ನ ಒಂದು ಸೋಫಾದ ಮೇಲೆ ಕೂರಿಸಲಾಯಿತು. ಅದರ ಮೇಲೆ ಕುಳಿತುಕೊಂಡು ಮತ್ತೆ ಭಾವಾವಿಷ್ಟಾಗ್ತಾ ಇದ್ದಾರೆ. ಯಾರನ್ನೋ ನೋಡ್ತಾ ಇರುವವರ ಹಾಗೆ ಹೇಳ್ತಾ ಇದ್ದಾರೆ, ಓಹೋ ಭಗವತಿ ಬಂದ್ಬಿಟ್ಟಿದ್ದಾಳೆ, ಕಾಶಿಯ ಸೀರೆ ನಿನಗೆ ಎಷ್ಟು ಸೊಗಸಾಗಿ ಒಪ್ತಾ ಇದೆ. ಆದ್ರೆ ಅಮ್ಮ, ಈಗ ನನಗೇನು ತೊಂದರೆ ಕೊಡಬೇಡ, ಕುಳಿತುಕೋ, ಸುಮ್ಮನೆ ಕುಳಿತುಕೋ. ಮಹಾಶಯ ಇಷ್ಟರಲ್ಲಿ ಎಷ್ಟು ವಿಷಯ ತಿಳಿಸಿದ್ದಾನೆ. ಶ್ರೀರಾಮಕೃಷ್ಣರು ತಮ್ಮ ಪಾಡಿಗೆ ಮಠಗುಟ್ಟಿದ್ದನ್ನು ಬರೆದಿಟ್ಟಿದ್ದಾನೆ. ಒಂದು ವಾಕ್ಯ, ಕೇಶವಚಂದ್ರ ಸೇನನ ಕೋಣೆಯಲ್ಲಿ ಏನೇನು ಸಾಮಾನುಗಳೆಲ್ಲ ತುಂಬಿಕೊಂಡಿದ್ವೋ ಅವುಗಳನ್ನು ಕಂಡು ಒಂದು ವಾಕ್ಯ. ಹಿಂದೆ ಇವೆಲ್ಲ ಬಹಳವಾಗಿ ಬೇಕಾಗಿದ್ವು, ಆದ್ರೆ ಈಗ ಇವುಗಳ ಅವಶ್ಯಕತೆ ಏನಿದೆ ಅಂದ್ರೆ ಅವನು ಹೊರಡೋದಕ್ಕೆ ಸಿದ್ಧವಾಗಿದ್ದಾನೆ ಅಂತ. ಎಲ್ಲೇ ಇಟ್ಟೆ ಹೋಗ್ಬೇಕು ಅಂತ ಅರ್ಥ. ಹಿಂದೆ ಇವುಗಳನ್ನೆಲ್ಲ ಕಟ್ಕೊಂಡು ಏನಾಗಬೇಕಾಗಿದೆ? ಎಲ್ಲ ವೈಭವಗಳನ್ನು ಕೂಡ ನಾವು ಬಿಟ್ಟು ಹೋಗಬೇಕಾಗಿದೆ. ಇಂತಿಂಥ ತೊಲೆಯನ್ನು ಬಿಟ್ಟು ಹೋಗ್ಬೇಕೇ ಅಂತ ಎಷ್ಟು ಹೇಳಿದ್ರು ಕೂಡ ಬಿಟ್ಟು ಹೋಗಲೇಬೇಕು. ಇನ್ನ ತೊಲೆ ಆದ್ರಿಂದ ಬೇಕಾದ್ರೆ ಆ ಚೀತಿಯಲ್ಲಿ ಹಾಕಿ ಅವ್ರ ಜೊತೆಲೆ ಕಳಿಸಬಹುದು. ಆದ್ರೆ ಶರೀರವನ್ನ ಬಿಡೋದಕ್ಕೆ ಹೊರಟಂತಹ ವ್ಯಕ್ತಿಗೆ ಬೇರೆ ಯಾವುದೂ ಆಸರೆಯಾಗಲಾರದು. ಈ ಲೌಕಿಕವಾದ ಯಾವ ವಸ್ತುವೂ ಬೇಕಾಗಲಾರದು, ಆಸರೆಯಾಗಲಾರದು. ಅವನ ಧರ್ಮ, ಅವನ ಕರ್ಮ, ಅವನ ಪುಣ್ಯ, ಅವನ ಪಾಪ, ಅದು ಮಾತ್ರವೇ ಅವನೊಂದಿಗೆ ಬರ್ತಕ್ಕಂಥದ್ದು. ಅದರಿಂದಲೇ ಆ ಮರಣೋತ್ಕ್ರಮಣ ಕಾಲದಲ್ಲಿ ಬಹಳಷ್ಟು ದಾನ ಧರ್ಮಾದಿಗಳನ್ನು ಮಾಡಿಸ್ತಾ ಇರ್ತಾರೆ. ಆ ಸತ್ಕರ್ಮ ಅವನ ಜೊತೆಲಿ ಹೋಗಿ ಅವನ ಜೀವಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ. ಆದ್ರಿಂದ ಮರಣೋತ್ಕ್ರಮಣದ ಕಾಲದಲ್ಲಿ ಈ ಲೌಕಿಕವಾದ ಯಾವ ವಸ್ತು ವಿಶೇಷಗಳು ಬೇಕಾಗುವುದಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾ, ಅಲ್ಲಿ ಆ ರಾಖಾಲ ಬಂದು ಕುಳಿದದ್ದನ್ನು ಕೂಡ ಗಮನಿಸಿ ಹೇಳ್ತಾ ಇದ್ದಾರೆ. ರಾಖಾಲ ಶ್ರೀರಾಮಕೃಷ್ಣ ಜೊತೆಗೇ ಬಂದವನು. ಶ್ರೀರಾಮಕೃಷ್ಣ ಹೊರಗಡೆ ಮಾತನಾಡ್ತಾ ಇದ್ರೆ ಇವನೆಲ್ಲ ಒಳಗಡೆ ನುಸುಳಿದ್ದಾನೆ. ಈ ರಾಖಾಲ ಕೇಶವಸೇನನ ಕೋಣೆಯೊಳಗೆ ನುಸುಳಿಯಲ್ಲಿ ಪಕ್ಕದಲ್ಲಿ ಕುಳಿತುಕೊಳ್ಳಬೇಕು ಅನ್ನುವಷ್ಟರ ಮಟ್ಟಿಗೆ ಉತ್ಸಾಹ ಯಾತಕ್ಕೆ ಬಂದಿರಬೇಕು ಅಂತ ನಾವು ಪ್ರಶ್ನೆಯನ್ನು ಹಾಕ್ಬೇಕು. ನಾವು ಅದಕ್ಕೂ ಕೂಡ ಉತ್ತರವನ್ನು ಪಡಿಬೇಕು. ನಾವು ಕೇಶವಸೇನನ ಬ್ರಾಹ್ಮ ಸಮಾಜಕ್ಕೆ ಸೇರಿದವನು ಈ ರಾಖಾಲ. ಮೊದಲು ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದ ಮೇಲೆ ಅದೆಲ್ಲ ಬದಲಾಯಿತು. ಆದರೆ ಮೊದಲ ಆಧ್ಯಾತ್ಮಿಕ ಆಶ್ರಯದಾತ ಈ ಕೇಶವಸೇನ. ಅವನ ಹಸಿದಿದ್ದ ಆತ್ಮಕ್ಕೆ ಮೊದಲು ಸ್ವಲ್ಪ ಮಟ್ಟಿನ ಶಾಂತಿಯನ್ನು ಕಾಣಿಸಿದವನು. ಈ ಆಧ್ಯಾತ್ಮಿಕ ವಿಚಾರವನ್ನು ಕೊಡೋದರ ಮೂಲಕ ಸ್ವಲ್ಪ ಶಾಂತಿಯನ್ನು ಕೊಟ್ಟವನು ಈ ಕೇಶವಚಂದ್ರಸೇನ. ಎಷ್ಟೋ ಜನ ಕಾಲೇಜು ವಿದ್ಯಾರ್ಥಿಗಳು ಇವತ್ತು ಕೂಡ ಒಂಥರ ಬರಡು ಹೃದಯದಿಂದ ಒದ್ದಾಡ್ತಾ ಇರ್ತಾರೆ.
ಅವರಿಗೆ ರಾಮಕೃಷ್ಣಾಶ್ರಮಗಳು ಎಲ್ಲಿ ಸಿಕ್ಕಬೇಕು, ಅಥವಾ ಸಾಧು ಸಜ್ಜನರ ಸಂಘ ಎಲ್ಲಿ ಸಿಕ್ಕಬೇಕು? ಆದ್ರಿಂದ ಅವರ ಹೃದಯ ಒಂದು ಬಗೆಯ ಬರಡಾಗಿರುತ್ತೆ. ಯಾವ ರೀತಿಯಲ್ಲಿ ಹೋಗೋದು? ಒಂದು ಬಗೆಯ ಮಧ್ಯಮ ಅವಸ್ಥೆಯಲ್ಲಿ ಇರ್ತಾರೆ. ಆ ಕಡೆ ಲೌಕಿಕ ಅವರಿಗೆ ಇಷ್ಟ ಆಗೋದಿಲ್ಲ, ಈ ಕಡೆ ಪಾರಮಾರ್ಥಿಕ ತಿಳಿಸಿಕೊಡುವವರಿಲ್ಲ. ಆದ್ರಿಂದ ಅಲ್ಲಲ್ಲಿ ಸತ್ಸಂಗಾದಿಗಳು ಇದ್ದು ನಡೀತಾ ಇತ್ತು ಅಂತ ಹೇಳಿದ್ರೆ ಇಂತಿಂತಹ ಯುವಕರು, ಸತ್ಸಂಸ್ಕಾರ ಉಳ್ಳಂತಹ ಯುವಕರು ಶಾಂತಿಯನ್ನು ಪಡೆಯೋದಕ್ಕೆ, ಅವರ ಆ ಬಾರುಡು ಹೃದಯಕ್ಕೆ ಶಾಂತಿ ಪಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ, ದೊರಕಿಸಿಕೊಡೋದಕ್ಕೆ ಅನುಕೂಲವಾಗುತ್ತೆ. ಈ ಒಂದು ಆಧ್ಯಾತ್ಮಿಕ ಅಭೀಪ್ಸೆ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಉತ್ಪನ್ನವಾಗತಕ್ಕಂಥದ್ದು. ಈ ರಾಖಾಲ ಅತ್ಯಂತ ಪರಮ ಪರಿಶುದ್ಧವಾದ ಹೃದಯ ಉಳ್ಳವನು. ಆದ್ರಿಂದ ಅವನಿಗೆ ಆಧ್ಯಾತ್ಮಿಕತೆಯೇ ಬೇಕಾಗಿತ್ತು ಮೊದಲಿನಿಂದಲೂ. ಆ ಬ್ರಾಹ್ಮ ಸಮಾಜ ಅಂತ ಹೇಳ್ತಕ್ಕಂತಹದ್ದು ಕಲ್ಕತ್ತದ ಸಹಸ್ರ ಜನರಿಗೆ ಗೊತ್ತಿಲ್ಲದಿದ್ರು ಕೂಡ ಈ ಯುವಕನಿಗೆ ಗೊತ್ತಾಗಿತ್ತು ನೋಡಿ. ಅಲ್ಲಿಗೆ ನಾವು ಅರ್ಥ ಮಾಡಿಕೊಳ್ಬೇಕು, ಅವನ ಕರ್ಮ ಧರ್ಮ ಅಂತ ಹೇಳ್ತಕ್ಕಂಥದ್ದು ಮೆಲ್ಲನೆ ಎಳೆದುಕೊಂಡು ಬಂದಿದೆ. ಹೀಗೆ ಅವನು ಬ್ರಾಹ್ಮ ಸಮಾಜಕ್ಕೆ ಬಂದು ಕೇಶವಚಂದ್ರ ಸೇನನಿಂದ ವಿಶೇಷವಾಗಿ ಪ್ರಭಾವಿತನಾದವನು. ಅದರಿಂದ ಈಗ ಶ್ರೀರಾಮಕೃಷ್ಣ ಜೊತೆಗೆ ಅಲ್ಲಿವರೆಗೆ ಬಂದಿದ್ರು ಕೂಡ ಶ್ರೀರಾಮಕೃಷ್ಣರ ಪಕ್ಕದಲ್ಲೇ ಕುಳಿತುಕೊಳ್ಳಲಿಲ್ಲ. ಅವನು ಆ ಮರಣೋತ್ಕ್ರಮಣ ಕಾಲದಲ್ಲಿ ಇರತಕ್ಕಂತಹ ಕೇಶವಚಂದ್ರ ಸೇನನ ಪಕ್ಕದಲ್ಲಿ ಕುಳಿತು ತನ್ನ ಸಹಾನುಭೂತಿಯನ್ನ ಕೊಡ್ತಾ ಇದ್ದಾನೆ. ಅಂತಹ ಭಾವ ಆ ರಾಖಾಲನಲ್ಲಿ. ಅವನನ್ನು ಕಂಡು ಓಹೋ ನೀನಾಗಲೇ ಇಲ್ಲಿ ಬಂದು ಕೊಡ್ತಿದ್ದೀಯೋ ಅಂತ ಸಂತೋಷ ಪಡ್ತಾರೆ ಶ್ರೀರಾಮಕೃಷ್ಣ. ಯಾಕಂತ ಹೇಳಿದ್ರೆ ತಾವು ಮೊದಲೇ ಬರಬೇಕು ಅಂತ ಇಷ್ಟಪಟ್ಟವರು. ನಾನು ಹೋಗ್ತೇನೆ, ನೇರವಾಗಿ ಹೋಗ್ತೇನೆ, ನಿಮ್ಮ ಯಾರು ಮಾತು ಕೇಳೋದಿಲ್ಲ, ನಿಮ್ಮ ಮಾತು ನೀನು ಕೇಳೋದಿಲ್ಲ ನಾನು ಅಂತ ಹೇಳಿ ಎಷ್ಟು ಗಲಾಟೆ ಮಾಡಿದ್ರು ಕೂಡ ಮತ್ತೆ ಅವರನ್ನು ಅಲ್ಲೇ ಕೊಳಿಸುವ ಪ್ರಯತ್ನ ಮಾಡಲಾಗಿತ್ತು ನೋಡಿ. ಶ್ರೀರಾಮಕೃಷ್ಣ ಸ್ವತಃ ಅಷ್ಟೊಂದು ಗಲಾಟೆ ಮಾಡಿದ್ರು ಕೂಡ ಬರೋಕೆ ಸಾಧ್ಯವಾಗದೇ ಇದ್ರು ಈ ರಾಖಾಲ ಹೇಗೋ ನುಸುಲ್ಕೊಂಡು ಬಂದಿದ್ದಾನಲ್ಲ ಸಂತೋಷದಿಂದ ಆ ತರ ಹೇಳ್ತಾ ಇದ್ದಾರೆ. ಈಗ ಪರಮಹಂಸರನ್ನು ಒಂದು ಸೋಫಾದ ಮೇಲೆ ಕುಳ್ಳಿರಿಸಲಾಯಿತಂತೆ. ಅದರ ಮೇಲೆ ಕುಳಿತುಕೊಂಡು ಮತ್ತೆ ಭಾವಾವಿಷ್ಟ ಆಗ್ತಾ ಇದ್ದಾರೆ. ಯಾರನ್ನೋ ನೋಡ್ತಾ ಇರುವವರ ಹಾಗೆ ಹೇಳ್ತಾ ಇದ್ದಾರೆ, ಓಹೋ ಭಗವತಿ ಬಂದುಬಿಟ್ಟಿದ್ದಾಳೆ, ಕಾಶಿಯ ಸೀರೆ ನಿನಗೆ ಎಷ್ಟು ಸೊಗಸಾಗಿ ಒಪ್ತಾ ಇದೆಯಮ್ಮ. ಆದ್ರೆ ಈಗ ಮಾತ್ರ ನನಗೇನು ತೊಂದರೆ ಕೊಡಬೇಡ, ಕುಳಿತುಕೋ, ಸುಮ್ಮನೆ ಕುಳಿತುಕೋ. ತೊಂದರೆ ಕೊಡಬೇಡ ಅಂದ್ರೆ ಏನರ್ಥ? ಅಮ್ಮ ಬಂದ್ರೆ ಬೇಡ, ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾ ಇದ್ರು. ನಾವು ಬರ್ಲಿ ಅಂತ ಕರೆದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಸುಮ್ಮನೆ ಕೂತ್ಕೋ ಅಂತ. ಈ ಅಮ್ಮ ಬಂದ್ರೆ ಸುಮ್ಮನೆ ಇರೋಳಲ್ಲ ಅವಳು ಭಾವಾವೇಶವನ್ನು ಕೊಡ್ತಕ್ಕಂಥವಳು. ಕುಂಡಲಿನಿ ಶಕ್ತಿ ಸ್ವರೂಪಿಣಿಯಾಗಿ ಜಾಗೃತಲಾಗಿ ಅವರು ಸಮಾಧಿ ಸ್ಥಿತಿಗೆ ಹೋಗ್ತಾರೆ ಶ್ರೀರಾಮಕೃಷ್ಣ. ಆಮೇಲೆ ಬಾಯಿ ಕಟ್ಟಿ ಹೋಗಿಬಿಡುತ್ತೆ. ಆಮೇಲೆ ನಾವು ಮಾತನಾಡೋದು ಯಾರ ಹತ್ರ? ಶ್ರೀರಾಮಕೃಷ್ಣ ಆ ಕೇಶವಚಂದ್ರ ಸೇನದ್ದು ಮಾತನಾಡೋದು ಹೇಗೆ? ಅದಕ್ಕೋಸ್ಕರ ಆ ಜಗನ್ಮಾತೆಯನ್ನು ಕೇಳ್ಕೊಳ್ತಾ ಸುಮ್ಮನೆ ಇರು, ನನಗೀಗ ನನ್ನಲ್ಲಿ ಭಾವೋದ್ರೇಕವನ್ನು ಉಂಟು ಮಾಡಬೇಡ ಅಂತ ವಿಶೇಷವಾಗಿ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಶ್ರೀರಾಮಕೃಷ್ಣ ಯಾರು, ಆ ಜಗನ್ಮಾತೆ ಯಾರು ಅಂತನ್ನೋ ಪ್ರಶ್ನೆಗಳನ್ನೆಲ್ಲ ಹಾಕಿಕೊಂಡು ಉತ್ತರ ಪಡೆಯುವಂತ ಒಂದು ಕೆಲಸ ನಮ್ಮ ಪಾಲಿಗೆ ಇದೆ. ಅದು ಶ್ರೀರಾಮಕೃಷ್ಣರು ಹೇಳಿದಂತೆ ಆ ಜಗನ್ಮಾತೆ ಕೇಳಬೇಕಾಗಿದೆ. ಬಾ ಅಂದ್ರೆ ಬರಬೇಕು, ಕೂತ್ಕೊ ಅಂದ್ರೆ ಕುಳಿತುಕೊಳ್ಬೇಕು, ಸುಮ್ಮನಿರೋದು ಸುಮ್ಮನಿರ್ಬೇಕು. ಈಗ ಮಾಸ್ಟಮಾಶಯ ಬರೀತಾನೆ, ಪರಮಹಂಸರ ಮಹಾಭಾವದ ಮತ್ತು ಇನ್ನೂ ಇಳಿದಿಲ್ಲ. ಆ ಜಗನ್ಮಾತೆಯ ಭಾವ ಇನ್ನಲ್ಲೂ ಕೂಡ ಮತ್ತಿನೋಪಾದಿಯಲ್ಲಿ ತುಂಬಿಕೊಂಡಿದೆ, ಮೆಲ್ಲನೆ ಇಳಿತೇ ಇದೆ, ಪೂರ್ತಿ ಇಳಿದಿಲ್ಲ ಇನ್ನು. ಕೊಠಡಿ ಪ್ರಕಾಶಮಾನವಾಗಿದೆ. ಬ್ರಾಹ್ಮ ಭಕ್ತರು ಪರಮಹಂಸರ ಸುತ್ತಲೂ ಕುಳಿತಿದ್ದಾರೆ. ಲಾಟು, ರಾಖಾಲ, ಮಾಸ್ಟರ್ ಮೊದಲಾದವರು ಪರಮಹಂಸರ ಹತ್ತಿರ ಕುಳಿತಿದ್ದಾರೆ. ಪರಮಹಂಸರು ಭಾವಾವಸ್ಥೆಯಲ್ಲಿ ತಮಗೆ ತಾವೇ ಹೇಳಿಕೊಡ್ತಿದ್ದಾರೆ. ದೇಹ ಮತ್ತು ಆತ್ಮ. ದೇಹ ಹುಟ್ಟುತ್ತೆ, ಸಾಯುತ್ತೆ. ಆತ್ಮಕ್ಕೆ ಮಾತ್ರ ಮೃತ್ಯುವಿಲ್ಲ. ಅದು ಹಣ್ಣಾದ ಅಡಕೆಯ ಹಾಗೆ. ಅಡಕೆ ಹಣ್ಣಾದಾಗ ಅದು ಸಿಪ್ಪೆಗೆ ಅಂಟಿಕೊಂಡಿರೋದಿಲ್ಲ. ಆದರೆ ಅದು ಕಾಯಿಯಾಗಿರುವಾಗ ಅದನ್ನ ಸಿಪ್ಪೆಯಿಂದ ಬೇರ್ಪಡಿಸಬೇಕಾದ್ರೆ ಬಹಳ ಕಷ್ಟಪಡಬೇಕಾಗುತ್ತೆ. ಭಗವಂತನ ಸಾಕ್ಷಾತ್ಕಾರ, ಭಗವಂತನ ದರ್ಶನ ದೊರೆತ ನಂತರ ದೇಹ ಬುದ್ಧಿ ಹೊರಟೋಗ್ಬಿಡುತ್ತೆ. ಆಗ ದೇಹ ಪ್ರತ್ಯೇಕ, ಆತ್ಮ ಪ್ರತ್ಯೇಕ ಅನ್ನೋ ಬೋಧೆ ಆಗುತ್ತೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಈ ಸಮಯಕ್ಕೆ ಸರಿಯಾಗಿ ಕೇಶವಸೇನ ಕೊಠಡಿಯನ್ನ ಪೂರ್ವ ಬಾಗಿಲಿನಿಂದ ಪ್ರವೇಶಿಸ್ತಾನೆ.
ಬ್ರಾಹ್ಮ ಸಮಾಜದ ಮಂದಿರದಲ್ಲಿ ಟೌನ್ ಹಾಲ್ನಲ್ಲಿ ಆತ ಉಪನ್ಯಾಸ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆತನನ್ನು ಯಾರು ನೋಡಿದ್ರೋ ಅವರಿಗೆ ಈ ಅಸ್ಥಿ ಚರ್ಮವಾಗಿರತಕ್ಕಂತಹ ಮೂರ್ತಿಯನ್ನ ನೋಡಿ ಎದೆ ಒಡೆದು ಹೋಗುವಂತಾಗಿಬಿಟ್ಟಿದೆ. ಆತನಿಗೆ ಸರಿಯಾಗಿ ನಿಂತುಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಆತ ಗೋಡೆ ಹಿಡಿದುಕೊಂಡು ಮುಂಬರಿತ ಬಹಳ ಕಷ್ಟಪಟ್ಟುಕೊಂಡು ಸೋಫಾದ ಮುಂಭಾಗಕ್ಕೆ ಬಂದು ನೆಲದ ಮೇಲೆ ಕುಳಿತುಕೊಂಡ. ಅಷ್ಟರಲ್ಲಿ ಪರಮಹಂಸರು ಸೋಫಾದಿಂದ ಇಳಿದು ನೆಲದ ಮೇಲೆ ಕುಳಿತುಕೊಂಡರು. ಕೇಶವಸೇನ ಪರಮಹಂಸರ ದರ್ಶನವನ್ನು ಪಡೆದ ನಂತರ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಆ ಅವಸ್ಥೆಯಲ್ಲೇ ಬಹಳ ಹೊತ್ತು ಅವರ ಪಾದದ ಮೇಲೆ ಬಿದ್ದಿದ್ದ. ಬಳಿಕ ಎದ್ದು ಕುಳಿತುಕೊಂಡ. ಪರಮಹಂಸರು ಇನ್ನೂ ಭಾವಾವಸ್ಥೆಯಲ್ಲಿಯೇ ಇದ್ದಾರೆ. ತಮ್ಮಷ್ಟಕ್ಕೆ ತಾವೇ ಏನೋ ಹೇಳಿಕೊಳ್ತಾ ಇದ್ದದ್ದು ಈಗ ಭಗವತಿಯೊಡನೆ ಮಾತನಾಡ್ತಾ ಇದ್ದಾರೆ. ಕೇಶವಸೇನ ತನ್ನ ಕೊರಳನ್ನು ಸ್ವಲ್ಪ ಅಧಿಕವಾಗಿ ಚಾಚಿ ಶ್ರೀರಾಮಕೃಷ್ಣ ಬಳಿಗೆ ಚಾಚಿ ಹೇಳ್ತಾ ಇದ್ದಾನೆ, ನಾನು ಬಂದಿದ್ದೇನೆ ಆಮೆಯ ಶಚಿ. ಆತ ಪರಮಹಂಸರ ಎಡಗೈಯನ್ನ ತನ್ನ ಕೈಗೆ ತೆಗೆದುಕೊಂಡು ಅದನ್ನು ಮೆತ್ತಗೆ ಸವರ್ತಾ ಇದ್ದಾನೆ. ಆದರೆ ಪರಮಹಂಸರು ಭಾವದಿಂದ ತುಂಬಿ ತುಳುಕಾಡ್ತಾ ತಮಗೆ ತಾವೇ ಏನನ್ನೋ ಹೇಳಿಕೊಳ್ತಾ ಇದ್ದಾರೆ. ಭಕ್ತರೆಲ್ಲರೂ ಆಶ್ಚರ್ಯದಿಂದ ಬಾಯಿ ತೆರೆದು ಕೇಳ್ತಾ ಇದ್ದಾರೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಎಲ್ಲಿಯವರೆಗೆ ಉಪಾಧಿ ಅನ್ನೋದು ಇರುತ್ತೋ ಅಲ್ಲಿಯವರೆಗೆ ನಾನಾತ್ವದ ಬೋಧೆ ಇರುತ್ತೆ. ಕೇಶವ ಚಂದ್ರಸೇನ, ಪ್ರಸನ್ನ, ಅಮೃತ ಇತ್ಯಾದಿಗಳ ಬೋಧೆ ಎಲ್ಲ ಇರುತ್ತೆ. ಪೂರ್ಣಜ್ಞಾನ ದೊರೆತಾಗ ಎಲ್ಲೆಲ್ಲೂ ಒಂದೇ ಚೈತನ್ಯ ಇರುವ ಹಾಗೆ ಬೋಧೆಯಾಗುತ್ತೆ. ಆ ಪೂರ್ಣ ಜ್ಞಾನವೇ ಮತ್ತೆ ಅನುಭವವನ್ನು ತರುತ್ತೆ. ಏನು ಅಂತಂದ್ರೆ ಆ ಒಂದೇ ಒಂದು ಚೈತನ್ಯ ವಸ್ತುವೇ ಈ ಜೀವ, ಜಗತ್ತು, ಈ ಚತುರ್ವಿಂಶತಿ ತತ್ವ ಎಲ್ಲವೂ ಆಗಿದೆ ಅಂತ. ಶಕ್ತಿ ವಿಶೇಷತೆಯಿಂದ ಅದೇ ಎಲ್ಲವೂ ಆಗಿರೋದೇನೋ ನಿಜ. ಆದರೆ ಕೆಲವುದರಲ್ಲಿ ಶಕ್ತಿಯ ಪ್ರಕಾಶ ಹೆಚ್ಚು, ಇನ್ನು ಕೆಲವುದರಲ್ಲಿ ಕಡಿಮೆ. ವಿದ್ಯಾಸಾಗರ ಒಮ್ಮೆ ನನ್ನನ್ನು ಕೇಳಿದ, ಭಗವಂತ ಕೆಲವರಿಗೆ ಅಧಿಕ ಶಕ್ತಿ, ಕೆಲವರಿಗೆ ಕಡಿಮೆ ಶಕ್ತಿ ಕೊಟ್ಟಿದ್ದಾನೆ ಅಂತ ಅನ್ನೋದು ನಿಜವೇ ಅಂತ. ನಾನು ಹೇಳಿದೆ, ಹಾಗಿಲ್ಲದಿದ್ರೆ ಒಬ್ಬನೇ ಒಬ್ಬ 50 ಜನ ಎದುರಾದರೂ ಎಲ್ಲರನ್ನು ಸೋಲಿಸಿ ಬಿಡ್ತಾನಲ್ಲ, ಅದು ಹೇಗೆ? ಅದು ನಿಜವಲ್ಲದಿದ್ರೆ ನಾವ್ಯಾಕೆ ನಿನ್ನನ್ನು ನೋಡೋದಕ್ಕೆ ಬರ್ತಿದ್ವು? ಭಗವಂತ ಯಾರ ಮೂಲಕ ವಿಶೇಷವಾಗಿ ಕ್ರೀಡಿಸ್ತಾನೋ, ವಿಶೇಷವಾಗಿ ಆಟವಾಡ್ತಾನೋ ಆತನಲ್ಲಿ ಭಗವಂತನ ಶಕ್ತಿ ವಿಶೇಷ ರೂಪದಲ್ಲಿ ಇರುತ್ತೆ. ಜಮೀನ್ದಾರ ತನ್ನ ಎಸ್ಟೇಟ್ನಲ್ಲಿ, ತನ್ನ ತೋಟದಲ್ಲಿ ಎಲ್ಲಿ ಬೇಕಾದರೂ ಇರಬಲ್ಲ. ಆದರೆ ಒಂದು ನಿರ್ದಿಷ್ಟವಾದ ಬೈಠಕ್ಖಾನೆಯಲ್ಲಿ ಆತ ಹೆಚ್ಚಾಗಿರ್ತಾನೆ. ಭಕ್ತ ಭಗವಂತನ ಬೈಠಕ್ಖಾನೆ. ಭಕ್ತನ ಹೃದಯದಲ್ಲಿ ಆಟವಾಡೋದಕ್ಕೆ ಆತ ಇಚ್ಛೆ ಪಡ್ತಾನೆ. ಭಕ್ತನ ಹೃದಯದಲ್ಲಿ ಆತನ ವಿಶೇಷ ಶಕ್ತಿ ಬಂದು ನೆಲೆಸುತ್ತೆ. ಅಂಥ ಭಕ್ತನ ಲಕ್ಷಣವೇನೋ? ಯಾರೇ ಆಗಲಿ ಮಹತ್ ಕಾರ್ಯಗಳನ್ನು ಸಾಧಿಸ್ತಾ ಇದ್ರೆ ಅರಿತುಕೊಳ್ಳಬೇಕು, ಭಗವಂತನ ವಿಶೇಷ ಶಕ್ತಿ ಅಂತ ಅನ್ನೋದು ಆತನ ಮೂಲಕ ವ್ಯಕ್ತವಾಗ್ತಾ ಇದೆ ಅಂತ. ಆದ್ಯಾಶಕ್ತಿ ಮತ್ತು ಪರಬ್ರಹ್ಮ ಒಂದೇ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಬಗ್ಗೆ ಚಿಂತಿಸುವ ಹಾಗೆ ಇಲ್ಲ.
ಅವರು ರತ್ನ ಮತ್ತು ಅದರ ಪ್ರಭೆ ಹಾಗೆ. ರತ್ನವನ್ನು ಬಿಟ್ಟು ಅದರ ಪ್ರಭೆಯನ್ನು ಭಾವಿಸುವ ಹಾಗಿಲ್ಲ. ಹಾಗೆ ರತ್ನದ ಪ್ರಭೆಯನ್ನು ಬಿಟ್ಟು ರತ್ನವನ್ನು ಭಾವಿಸುವ ಹಾಗಿಲ್ಲ. ಮತ್ತೆ ಇದು ಹಾವು ಮತ್ತು ಅದರ ವಕ್ರಗತಿಯ ಹಾಗೆ. ಹಾವನ್ನು ಬಿಟ್ಟು ಅದರ ವಕ್ರಗತಿಯನ್ನು ಭಾವಿಸುವ ಹಾಗಿಲ್ಲ. ಹಾಗೇನೇನೆ ಹಾವಿನ ವಕ್ರಗತಿಯನ್ನು ಬಿಟ್ಟು ಹಾವನ್ನು ಭಾವಿಸುವ ಹಾಗಿಲ್ಲ. ಆದ್ಯಾಶಕ್ತಿಯೇ ಈ ಜೀವ ಜಗತ್ತು. ಈ ಚತುರ್ವಿಂಶತಿ ತತ್ವ ಎಲ್ಲವೂ ಅವಳೇ ಆಗಿದ್ದಾಳೆ. ಅನುಲೋಮ ವಿಲೋಮ ನಡೆದುಕೊಂಡು ಹೋಗ್ತಾ ಇದೆ. ಅನುಲೋಮ ವಿಲೋಮ, ಅನುಲೋಮ ವಿಲೋಮ, ಅವ್ಯಕ್ತ ವ್ಯಕ್ತ, ಅವ್ಯಕ್ತ ಅನುಲೋಮ, ವಿಲೋಮ ಅವ್ಯಕ್ತಕ್ಕೆ ಹೋಗುವಂತಹದ್ದು, ಅನುಲೋಮ ಅವ್ಯಕ್ತದಿಂದ ವ್ಯಕ್ತವಾಗುವಂತಹದ್ದು. ಕಾಣದೇ ಇರುವಂತಹ ಜಾಗದಿಂದ ಕಾಣುವಂತಾಗುವಂತಹದ್ದು. ಕಾಣುವಂಥದ್ದೆಲ್ಲವೂ ಕೂಡ ಒಂದು ದಿನ ಕಣ್ಮರೆಯಾಗುವಂತಹದ್ದು. ಇದು ನಡೀತಲೇ ಇದೆ ಅಂತ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕೇಶವಸೇನ ಇಲ್ಲಿವರೆಗೆ ಕಾಣಿಸ್ಕೊಂಡ, ಇನ್ಮೇಲೆ ಅವನು ಅವ್ಯಕ್ತತೆಯ ಮಡಿಲಿಗೆ ಹೋಗಿ ಸೇರಿಕೊಳ್ಳೋದಕ್ಕಿದ್ದಾನೆ ಅಂತ. ಈ ಜಗತ್ತಿನ ರೀತಿಯೆಲ್ಲ ಅಷ್ಟೇನೆ ಅಂತ ಈ ರೀತಿಯಲ್ಲಿ ತತ್ವವನ್ನು ಹೇಳ್ತಾ ಇದ್ದಾರೆ. ಕಾರಣ ಕೇಶವಸೇನ ಮರಣೋತ್ಕ್ರಮಣ ಕಾಲದಲ್ಲಿ ಇದ್ರೂ ಕೂಡ ಯಾರು ದುಃಖಿಸಬೇಕಾಗಿಲ್ಲ, ಇದೆಲ್ಲ ಅನಿವಾರ್ಯವಾದದ್ದು ಅಂತ ಅನ್ನೋದಕ್ಕೆ ಒಂದು ತಾತ್ವಿಕ ಹಿನ್ನೆಲೆಯನ್ನು ಕೊಡ್ತಾ ಇದ್ದಾರೆ. ಬಳಿಕ ಮುಂದುವರಿಸ್ತಾರೆ ಶ್ರೀರಾಮಕೃಷ್ಣರು. ರಾಖಾಲ, ನರೇಂದ್ರ, ಇನ್ನೂ ಉಳಿದ ಯುವಕರು, ಇವರಿಗಾಗಿ ನಾನು ವ್ಯಸ್ತನಾಗ್ತಾ ಇದ್ದೇನಲ್ಲ, ಯಾಕೆ? ಹಾಜರ ಒಮ್ಮೆ ನನ್ನನ್ನು ಕೇಳಿದ, ನೀವು ಈ ಹುಡುಗರಿಗಾಗಿ ವ್ಯಸ್ತರಾಗಿ ಕಾಲ ಕಳೀತಾ ಇದ್ರೆ ಇನ್ನು ನೀವು ಭಗವಂತನ ಧ್ಯಾನ ಮಾಡೋದು ಯಾವಾಗ? ಕೇಶವ ಮತ್ತು ಉಳಿದವರೆಲ್ಲರೂ ಸ್ವಲ್ಪ ಮುಗುಳ್ನಗೆ ನಕ್ಕರು ಅಂತ ಮಾಸ್ಟರ್ ಮಾಷೆಯ ಬರೀತಾರೆ. ಯಾಕೆ ಅಂತಂದ್ರೆ ಆ ಹಾಜರ ಶ್ರೀರಾಮಕೃಷ್ಣ ಕೇಳ್ತಾ ಇದ್ರೆ ನೀವು ಧ್ಯಾನ ಮಾಡೋದು ಯಾವಾಗ ಅಂತ. ಇನ್ನು ಅವರೇನು ಧ್ಯಾನ ಮಾಡಿ ದೇವರ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾಗಿದೆ, ಅದಕ್ಕೋಸ್ಕರ ನಗ್ತಾ ಇದ್ದಾರೆ. ಆ ಹಾಜರ ಆ ರೀತಿಯಲ್ಲಿ ಹೇಳಿದ್ರೆ ಅದು ನನಗೆ ಮಹಾ ಚಿಂತೆಯನ್ನು ತಂದುಕೊಟ್ಟಿತು. ಶ್ರೀರಾಮಕೃಷ್ಣ ಆ ಥರ ಹೇಳಿದ್ರು ಅಂತ ಮಾಸ್ಟರ್ ಮಾಷೆಯ ಬರೀತಾನೆ. ಶ್ರೀರಾಮಕೃಷ್ಣದ್ದು ಮಗುವಿನ ಸ್ವಭಾವ ಆದ್ರಿಂದ ಆ ಹಾಜರ ನಂತರ ಆಷಾಢಭೂತಿಯು ಕೂಡ ಏನಾದ್ರು ಹೇಳಿದ್ರೆ ಅದನ್ನು ಸತ್ಯ ಅಂತಲೇ ನಂಬಿಡ್ತಾ ಇದ್ರು. ಅದಕ್ಕೋಸ್ಕರ ಹೇಳ್ತಾರೆ, ಅದು ನನಗೆ ಮಹಾ ಚಿಂತೆಯನ್ನು ತಂದುಬಿಟ್ಟಿತು. ನಾನು ಭಗವತಿಗೆ ಪ್ರಾರ್ಥನೆ ಮಾಡಿದೆ, ತಾಯೇ ನನ್ನ ಅವಸ್ಥೆ ಯಾವ ದುರವಸ್ಥೆಗೆ ಬಂದ್ಬಿಟ್ಟಿದೆ ನೋಡು. ನಾನು ಆ ಯುವಕರ ಸಂಬಂಧವಾಗಿ ವ್ಯಸ್ತನಾಗ್ತಾ ಇರೋದನ್ನು ನೋಡಿ ಹಾಜರ ನನ್ನನ್ನು ಖಂಡಿಸ್ತಾ ಇದ್ದಾನಲ್ಲ. ಆನಂತರ ನಾನು ಭೋಲಾನಾಥನನ್ನ ಅದರ ಸಂಬಂಧವಾಗಿ ಕೇಳಿದೆ. ಆತ ಹೇಳಿದ, ಮಹಾಭಾರತದಲ್ಲಿ ಈ ಅವಸ್ಥೆಯ ಸಂಬಂಧವಾಗಿ ವರ್ಣನೆ ಇದೆ ಅಂತ. ಸಮಾಧಿಸ್ಥ ಪುರುಷ ಸಮಾಧಿಯಿಂದ ಇಳಿದು ಬಂದ ಮೇಲೆ ತನ್ನ ಮನಸ್ಸನ್ನ ಇನ್ನು ಬೇರೆ ಯಾವುದ್ರ ಮೇಲೆ ತಾನೇ ಇಟ್ಟಾನೋ, ಅದಕ್ಕಾಗಿಯೇ ಆತ ಸಾತ್ವಿಕ ಗುಣಿ ಭಕ್ತರೊಡನೆ ಬೆರೆಯೋದಕ್ಕೆ ಪ್ರಯತ್ನಿಸ್ತಾನೆ. ಮಹಾಭಾರತದಲ್ಲಿನ ವಿಷಯವನ್ನ ಆತ ತಿಳಿಸಿದ ನಂತರ ಸದ್ಯ ಬದುಕಿಕೊಂಡಪ್ಪ ಅಂತ ಅನಿಸ್ತು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆ ಮಗುವಿನ ಸ್ವಭಾವ ಅಂತ ಹೇಳ್ತಕ್ಕಂಥದ್ದು, ಶಿಶು ಸದೃಶ ಸ್ವಭಾವ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಎರಡು ಕಡೆ ವ್ಯಕ್ತವಾಗೋದನ್ನು ನಾವು ನೋಡ್ತೇವೆ. ಒಂದು ಆ ಹಾಜರಾನಂತಹ ಆಷಾಢಭೂತಿ ಹಾಗೆ ಹೇಳಿದ್ದನ್ನು ಕೇಳಿ ನಂಬಿದ್ದು. ಇನ್ನೊಂದೇನಪ್ಪಾ ಅಂತಂದ್ರೆ ಯಾವನೊಬ್ಬ ಭೋಲಾನಾಥ ಅವನು ಬಂದ್ಬಿಟ್ಟು ಮಹಾಭಾರತದಲ್ಲಿ ಹೀಗಿದೆ, ನೀವು ಇರ್ತಕ್ಕಂಥ ರೀತಿ ಸರಿ ಅಂತ ಅಂದ್ಬಿಟ್ಟ. ಹೌದು, ಬಹಳ ಸಂತೋಷ ಆಯ್ತು ಅವರಿಗೆ. ಅವ್ರನ್ನ ದಿಗಿಲು ಬಿಡಿಸೋದು ಸುಲಭ, ಸಮಾಧಾನಗೊಳಿಸೋದು ಸುಲಭ. ಅಂದ್ರೆ ಸರಿಯಾಗಿರ್ಬೇಕು, ಸುಮ್ಮನೆ ಸಮಾಧಾನಗೊಳಿಸೋದಕ್ಕಾಗೋದಿಲ್ಲ. ಮಹಾಭಾರತದಲ್ಲಿ ಇರತಕ್ಕಂಥ ಈ ಅಂಶವನ್ನ ಅವನು ಎತ್ತಿ ಆಡ್ತಾನವನು. ಅಲ್ಲೇನು ಹೇಳಿದೆ,
ಸಮಾಧಿ ಅಂತ ಹೇಳ್ತಕ್ಕಂತಹದ್ದು ಸಾಧನೆಯಿಂದ ಬರುತ್ತೆ, ನಿಜ. ಆ ಸಮಾಧಿ ಅಂತ ಹೇಳ್ತಕ್ಕಂಥದ್ದು ಹಾಗೇ ಇರೋದಿಲ್ಲ, ಮನಸ್ಸು ಕೆಳಕ್ಕೆ ಇಳಿಯುತ್ತೆ, ಆಗ ಶರೀರಸ್ಥವಾಗುತ್ತೆ. ಸಮಾಧಿಸ್ಥವಾದಂತಹ ಮನಸ್ಸು ಶರೀರಸ್ಥವಾಯಿತು ಅಂತ ಹೇಳಿದ್ರೆ ಅದು ಸಾಮಾನ್ಯ ವ್ಯಕ್ತಿತ್ವ ಆಗಿರೋದಿಲ್ಲ, ಅದು ಪರಿಪೂರ್ಣವಾದಂತಹ ಸಾತ್ವಿಕ ವ್ಯಕ್ತಿತ್ವವಾಗಿರುತ್ತೆ. ಸಾತ್ವಿಕ ವ್ಯಕ್ತಿತ್ವ ಅಂತಂದ್ರೆ ಏನು ಪ್ಯಾಲ್ಪೆಂಡಿ ಅಂತ ಹಾಗೆ ಅರ್ಥ ಅಲ್ಲ, ಕೆಲಸಕ್ಕೆ ಬಾರದೇ ಏನೋ ಅಂತ ಅರ್ಥ ಅಲ್ಲ. ಅಲ್ಲಿ ಆ ಭಗವದ್ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಪ್ರಾಯ ವಿಶೇಷವಾಗಿರುತ್ತೆ. ಮತ್ತು ಸಾತ್ವಿಕ ವ್ಯಕ್ತಿಗಳೊಡನೆ ಮಾತ್ರ ವ್ಯವಹರಿಸುವುದಕ್ಕೆ ಅದು ಇಷ್ಟಪಡುತ್ತೆ. ರಾಜಸಿಕ ತಾಮಸಿಕ ವರ್ತನೆಗಳು ಸಹಿಸೋದಿಲ್ಲ. ಇಂತಹ ಸಮಾಧಿಸ್ಥವಾದಂತಹ ಮನಸ್ಸು ಶರೀರಸ್ಥವಾದಾಗ ಈ ಲೋಕದಲ್ಲಿ ವ್ಯವಹಾರವನ್ನು ನಡೆಸಬೇಕಾಗತ್ತೆ. ಶರೀರ ಈ ಲೋಕಕ್ಕೆ ಸಂಬಂಧಪಟ್ಟದ್ದು. ಸಮಾಧಿಸ್ಥವಾದಂತಹ ಮನಸ್ಸು ಶರೀರಕ್ಕೆ ಬಂದ ಮೇಲೆ ವ್ಯವಹಾರ ನಡೆಸೋದು ಹೇಗೆ? ದೊಡ್ಡ ಸಂಕಟ ಆಗಿಬಿಡುತ್ತೆ. ಅದಕ್ಕೆ ಅಂತಹ ವ್ಯಕ್ತಿಗಳೇ ಇರಬೇಕಾಗುತ್ತೆ ಸುತ್ತಮುತ್ತ. ಆದ್ರಿಂದ ಆ ಸಮಾಧಿಸ್ಥ ವ್ಯಕ್ತಿಗಳು ಸಾತ್ವಿಕ ವ್ಯಕ್ತಿಗಳನ್ನೇ ವಿಶೇಷವಾಗಿ ತಮ್ಮ ಸುತ್ತಮುತ್ತ ಇಟ್ಕೊಂಡಿರೋದಕ್ಕೆ ಇಷ್ಟಪಡ್ತಾರೆ. ಸ್ವಯಂ ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಯಾರು ಪರಮಹಂಸ ಅವಸ್ಥೆಯನ್ನು ಮುಟ್ಟಿರ್ತಾರೋ ಅಂದ್ರೆ ಸಮಾಧಿಸ್ಥರಾಗಿರ್ತಾರೋ ಅವರು 5 ವರ್ಷದ ಮಕ್ಕಳನ್ನೇ ಇರೋದಕ್ಕೆ ಇಷ್ಟಪಡ್ತಾರೆ ಅಂತ. 5 ವರ್ಷದ ಮಕ್ಕಳು ಹೇಗೆ ನಿಷ್ಕಲ್ಮಶ ಹೃದಯ ಉಳ್ಳವರಾಗಿ ಯಾವುದೇ ಬಗೆಯ ಮೋಹವು ಇಲ್ಲದೆ ಸಂಘ ದೋಷಗಳು ಇಲ್ಲದೇನೆ ಹೇಗೆ ಸ್ವಚ್ಛಂದವಾಗಿರುತ್ತವೋ ಅದೇ ರೀತಿಯಲ್ಲಿ ಇವರು ಕೂಡ ಇರೋದಕ್ಕೆ ಇಷ್ಟಪಡ್ತಾರೆ, ಅವರನ್ನ ಆಶ್ರಯಿಸಿಕೊಂಡು ಆನಂದ ಪಡ್ತಾರೆ ಅಂತ. ಹಾಗೇನೇನೆ ಇಲ್ಲಿ ಇದೊಂದು ಹೊಸ ಮಾತನ್ನು ನಾವು ಕಾಣ್ತಾ ಇದ್ದೇವೆ ಏನಂತ ಹೇಳಿದ್ರೆ, ಸಾತ್ವಿಕ ಗುಣಿಗಳಾದಂತಹ ಭಕ್ತರೊಂದಿಗೆ ಈ ಸಮಾಧಿಸ್ಥ ವ್ಯಕ್ತಿಗಳು ಇರುವುದಕ್ಕೆ ಇಷ್ಟಪಡ್ತಾರೆ ಅಂತ. ಆದ್ರಿಂದ ಶ್ರೀರಾಮಕೃಷ್ಣರು ರಾಖಾಲ, ನರೇಂದ್ರ ಇತ್ಯಾದಿ ಸಾತ್ವಿಕ ಗುಣಿ ಯುವಕರೊಂದಿಗೆ ಆಗಲಿ ಸಾತ್ವಿಕ ಗುಣಿಗಳಾದಂತಹ ಭಕ್ತರೊಂದಿಗೆ ಆಗಲಿ ವ್ಯವಹರಿಸ್ತಾ ಇದ್ದದ್ದು ಸರಿ ಅಂತನ್ನುವ ಸಮಾಧಾನ ಸಿಕ್ಕಿ ಸದ್ಯ ಬದುಕೊಂಡಪ್ಪ ಅಂತ ಅಂದ್ಕೊಂಡ್ರಂತೆ. ಬಳಿಕ ಅವರೇ ಹೇಳ್ತಾರೆ, ಹಾಜರ ಅನ್ನೋದು ತಪ್ಪೇನಲ್ಲ. ಸಾಧಕನ ಅವಸ್ಥೆಯಲ್ಲಿ ನೇತಿ ಮಾರ್ಗವನ್ನು ಅನುಸರಿಸಿ ಇಡೀ ಮನಸ್ಸನ್ನು ಭಗವಂತನ ಕಡೆ ತಿರುಗಿಸಿಬಿಡಬೇಕು. ಆದರೆ ಸಿದ್ಧನ ಅವಸ್ಥೆ ಬೇರೆ. ಭಗವಂತನ ಸಾಕ್ಷಾತ್ಕಾರ ದೊರೆತ ಮೇಲೆ ಅನುಲೋಮ ಮಾಡಿದ್ದನ್ನೆಲ್ಲ ವಿಲೋಮ ಮಾಡಬೇಕಾಗುತ್ತೆ. ಅಂದ್ರೆ ತ್ಯಜಿಸಿದ್ದನ್ನೆಲ್ಲ ಸ್ವೀಕರಿಸಬೇಕಾಗುತ್ತೆ. ಮಜ್ಜಿಗೆಯನ್ನು ಪ್ರತ್ಯೇಕಿಸಿದ್ರೆ ಬೆಣ್ಣೆ ದೊರೆಯುತ್ತೆ, ಆಗ ಬೋಧೆಯಾಗುತ್ತೆ, ಆಗ ತಿಳುವಳಿಕೆ ಬರುತ್ತೆ. ಏನು ಅಂತ ಹೇಳಿದ್ರೆ ಬೆಣ್ಣೆಗೂ ಮಜ್ಜಿಗೆಗೂ ಅನ್ಯೋನ್ಯ ಸಂಬಂಧ ಇದೆ, ಎರಡೂ ಆ ಹಾಲಿನಿಂದಲೇ ಬಂದದ್ದು ಅಂತ. ಅವೆರಡೂ ಒಂದೇ ವಸ್ತುವಿನಿಂದ ಬಂದಿದೆ. ಬೆಣ್ಣೆ ಮೂಲತಃ ಮಜ್ಜಿಗೆಯಿಂದ ಪ್ರತ್ಯೇಕವಲ್ಲ, ಹಾಗೆಯೇ ಮಜ್ಜಿಗೆ ಕೂಡ ಮೂಲತಃ ಬೆಣ್ಣೆಯಿಂದ ಪ್ರತ್ಯೇಕವಲ್ಲ ಅಂತ. ಭಗವಂತನ ಸಾಕ್ಷಾತ್ಕಾರ ದೊರೆತ ಮೇಲೆ ನಿರ್ದಿಷ್ಟ ಅನುಭವ ಹೀಗಾಗುತ್ತೆ. ಏನು ಅಂತ ಹೇಳಿದ್ರೆ ಆತನೇ ಎಲ್ಲವೂ ಆಗಿದ್ದಾನೆ ಅಂತ. ಕೆಲವುದರಲ್ಲಿ ಕಡಿಮೆಯಾಗಿ ಇನ್ನು ಕೆಲವುದರಲ್ಲಿ ಹೆಚ್ಚಾಗಿ ವ್ಯಕ್ತವಾಗಿದ್ದಾನೆ ಅಷ್ಟೇ ಅಂತ. ಈ ಹೆಚ್ಚಾಗಿ ಯಾರಲ್ಲಿ ವ್ಯಕ್ತವಾಗಿದ್ದಾನೆ? ಯಾರು ಸಾತ್ವಿಕರೋ ಅವರಲ್ಲಿ ಹೆಚ್ಚಾಗಿ ವ್ಯಕ್ತವಾಗಿದ್ದಾನೆ, ಯಾರು ತಾಮಸಿಕರೋ ಅವರಲ್ಲಿ ಕಡಿಮೆಯಾಗಿ ವ್ಯಕ್ತವಾಗಿದ್ದಾನೆ. ಚೀಮಲೋ ಬ್ರಹ್ಮಲೋ. ಚೀಮ ಅಂದ್ರೆ ಇರುವೆ, ಬ್ರಹ್ಮ ಅಂತಂದ್ರೆ ಚತುರ್ಮುಖ ಬ್ರಹ್ಮ. ಆ ಇರುವೆಯಲ್ಲೂ ಅದೇ ಬ್ರಹ್ಮ, ಚತುರ್ಮುಖ ಬ್ರಹ್ಮದಲ್ಲೂ ಅದೇ ಪರಬ್ರಹ್ಮ. ಹೀಗೆ ಎಲ್ಲೆಲ್ಲೂ ಕೂಡ ಅದೇ ಪರಬ್ರಹ್ಮವೇ ಇದೆ. ಆದ್ರೆ ಇರುವೆಗೆ ಇರುವೆ, ಪರಬ್ರಹ್ಮ ಬ್ರಹ್ಮ, ಬ್ರಹ್ಮ ಚತುರ್ಮುಖ ಬ್ರಹ್ಮ, ಚತುರ್ಮುಖ ಬ್ರಹ್ಮನೇ. ಆ ವ್ಯತ್ಯಾಸ ಅಂತ ಹೇಳ್ತಕ್ಕಂಥದ್ದು ಇದ್ದೇ ಇದೆ, ತರತಮ ಅಂತ ಹೇಳ್ತಕ್ಕಂಥದ್ದು ಇದ್ದೇ ಇದೆ. ಆವಿರ್ಭಾವದಲ್ಲಿ ವ್ಯತ್ಯಾಸ, ಇದು ನಾವು ನೆನಪಿಟ್ಕೊಳ್ಬೇಕು. ಎಲ್ಲರಲ್ಲೂ ನಾರಾಯಣ ಇದ್ದಾನೆ ನಿಜ, ಆವಿರ್ಭಾವದಲ್ಲಿ ವ್ಯತ್ಯಾಸ. ವ್ಯಾಘ್ರದಲ್ಲೂ ನಾರಾಯಣ ಇದ್ದಾನೆ ನಿಜ, ಆವಿರ್ಭಾವ ಯಾವ ತರದಲ್ಲಿ ಅದ್ರ ಮುಂದೆ ಹೋಗಿ ನಿಂತ್ರೆ ಹರ್ಕೊಂಡು ತಿನ್ನುತ್ತದೆ ಅಷ್ಟೇನೆ. ಆದರೆ ಸಜ್ಜನ ನಾರಾಯಣನ ಮುಂದೆ ಹೋದ್ರೆ ಅವನು ಸಾತ್ವಿಕತೆಯಿಂದ ಆಧರಿಸ್ತಾನೆ, ಪ್ರೀತಿಯಿಂದ ಮಾತನಾಡ್ತಾನೆ, ಭಗವತ್ ಸಂಬಂಧವಾಗಿ ಮಾತನಾಡ್ತಾನೆ. ಕಳ್ಳ ನಾರಾಯಣ, ಸುಳ್ಳು ನಾರಾಯಣ, ಮೋಸ ನಾರಾಯಣ, ವಂಚಕ ನಾರಾಯಣ, ಲಂಚ ತಿನ್ನೋ ನಾರಾಯಣ, ಕೊಡುವ ನಾರಾಯಣ, ಲಂಚ ಕೊಡುವ ನಾರಾಯಣ, ಎಲ್ಲರೂ ನಾರಾಯಣರೇ. ಅಂದ್ರೆ ಅವರೆಲ್ಲ ಸಣ್ಣ ಸಣ್ಣದಕ್ಕೆ ಆಸೆ ಪಡುವವರು ಅಂತ.
ಒಂಚೂರು ಲಂಚ ಸಿಕ್ಬಿಟ್ಟು ಬಹಳ ಆನಂದ ಆಗಿಬಿಡುತ್ತೆ ಅವರಿಗೆ. ಅಷ್ಟೇ ಕ್ಷುದ್ರವಾದಂತಹ ಆವಿರ್ಭಾವ, ಮಹತ್ತರವಾದಂತಹ ಆವಿರ್ಭಾವ ಆಯಿತು ಅಂತ ಹೇಳಿದ್ರೆ ಈ ಸಣ್ಣ ಸಣ್ಣದಕ್ಕೆಲ್ಲ ಇಷ್ಟಪಡೋದಿಲ್ಲ ಅಂತ ಅರ್ಥ. ಇಲ್ಲಿ ಶ್ರೀರಾಮಕೃಷ್ಣರು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಜರ ಅನ್ನೋದೇನು ತಪ್ಪಲ್ಲ, ಸಾಧಕನ ಅವಸ್ಥೆಯಲ್ಲಿ ನೇತಿ ಮಾರ್ಗವನ್ನು ಅನುಸರಿಸಿ ಇಡೀ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸ್ಬೇಕಾಗತ್ತೆ ಅಂತ. ನೇತಿ ಅಂತಂದ್ರೆ ಇದಲ್ಲ ಅಂತ. ನ ಇತಿ ಅಂತ. ಯಾವುದು ಇದಲ್ಲ ಅಂತಂದ್ರೆ, ಈ ಆಶ್ರಮ ಇದು ದೇವ್ರೇ ಅಲ್ಲ, ಈ ಕಟ್ಟಡ ಇದು ದೇವ್ರೇ ಇದಲ್ಲ, ಈ ಜಗತ್ತು ಈ ದೇವ್ರೇ ಇದಲ್ಲ, ಈ ದೇಹ ಈ ದೇವರೇ ಇದಲ್ಲ, ಈ ಮನಸ್ಸು ಈ ದೇವರೇ ಇದಲ್ಲ, ಆ ಬುದ್ಧಿಯದು ದೇವರಿರ್ಬೋದೇ, ತುಂಬಾ ಬುದ್ಧಿ ಉಪಯೋಗಿಸುತ್ತಲ್ಲ ಅದರಿಂದ ಅದು ದೇವರಿರ್ಬೋದೇ ಅಲ್ಲ, ಇದಲ್ಲ ಅಂತ ಅಂದ್ಕೊಂಡು ಹೋಗ್ಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಇದು ಅಂತ ಹೇಳಿದ್ರೆ ಅಲ್ಲೇ ನಾವು ನಿಬದ್ಧರಾಗ್ತೇವೆ. ಆಮೇಲೆ ಸೀಮಿತವಾದಂತಹ ಜ್ಞಾನ ನಮ್ದಾಗಿ ಬಿಡುತ್ತೆ. ಅಸೀಮವಾದಂತಹ ಜ್ಞಾನ ನಮ್ದಾಗಬೇಕಾದ್ರೆ ಎಲ್ಲಿಯವರೆಗೆ ಇದಲ್ಲ ಅಂತ ಹೇಳಬೇಕು ಅಂತ ಹೇಳಿದ್ರೆ ಆ ಪೂರ್ಣವಾದದ್ದು ಅನುಭವಕ್ಕೆ ಬರುವವರೆಗೆ. ಆ ಸಂದರ್ಭದಲ್ಲಿ ಎಲ್ಲರೂ ಎಚ್ಚರವಾಗಿರಬೇಕಾಗತ್ತೆ ಅಂತ ಅರ್ಥ. ಅವರಿವರೊಂದಿಗೆ ವ್ಯವಹರಿಸುವಂತಿಲ್ಲ. ಹೇಗೆ ಗಿಡ ಚಿಕ್ಕದಾಗಿರುವಾಗ ಆಡು ಕುರಿಗಳಿಂದ ರಕ್ಷಣೆ ಮಾಡಬೇಕಾಗುತ್ತೆ, ಬೇಲಿ ಕಟ್ಟಬೇಕಾಗತ್ತೆ, ಹೇಗೋ ಅದೇ ಗಿಡ ಮರವಾಗಿ ಬೆಳೆದು ನಿಂತಾಗ ಆನೆಯನ್ನು ಕಟ್ಟಿದ್ರೂ ಹೇಗೆ ಅದಕ್ಕೆ ತೊಂದರೆ ಇಲ್ವೋ, ಹಾಗೇನೇನೆ ಆಧ್ಯಾತ್ಮಿಕ ಜೀವನದ ಪ್ರಾರಂಭಾವಸ್ಥೆಯಲ್ಲಿ ಅಂದ್ರೆ ಸಾಧಕ ಅವಸ್ಥೆಯಲ್ಲಿ ಎಲ್ಲ ಬಗೆಯ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಆದ್ರಿಂದ ಹಾಜರೇ ಹೇಳಿದ್ದು ಸರಿಯೇ, ಅದು ಆ ಸ್ಥಿತಿಯಲ್ಲಿ ಆ ದೃಷ್ಟಿಗೆ ಹೋಲಿಸಿ ನೋಡ್ತು ಅಂತ ಹೇಳಿದ್ರೆ, ಸಾಧಕ ದೃಷ್ಟಿಗೆ ಹೋಲಿಸಿ ನೋಡ್ತು ಅಂತ ಹೇಳಿದ್ರೆ. ಆದರೆ ಸ್ವಯಂ ಶ್ರೀರಾಮಕೃಷ್ಣರು ಈಗಲೂ ಸಾಧಕ ಸ್ಥಿತಿಯಲ್ಲಿ ಇದ್ದಾರೆಯೇ, ಆದ್ರಿಂದ ಇವರಿಗೂ ಅದೆಲ್ಲ ಅನ್ವಯಿಸೋದಿಲ್ಲ ಅಂತ. ಕೊನೆಗೆ ಶ್ರೀರಾಮಕೃಷ್ಣರಿಗೆ ಆಗಲಿ ಅಥವಾ ಎಲ್ಲ ಸಮಾಧಿಸ್ಥ ಪುರುಷರಿಗೆ ಆಗಲಿ ಏನು ಅನುಭವಕ್ಕೆ ಬರುತ್ತೆ? ಯಾವುದು ಮಜ್ಜಿಗೆಯೋ ಯಾವುದು ಬೆಣ್ಣೆಯೋ ಅವೆರಡೂ ಕೂಡ ಆ ಹಾಲಿನಿಂದಲೇ ಬಂದಿದೆ, ಯಾವುದು ವ್ಯತ್ಯಾಸ ಅಲ್ಲ ಅಂತ. ಈ ಜಗತ್ತಿನಲ್ಲಿ ಏನೇನಿದೆಯೋ ಅವೆಲ್ಲವೂ ಕೂಡ ಪರಬ್ರಹ್ಮ ವಸ್ತುವೇ ಆಗಿದೆ ಅಂತ ಆಮೇಲೆ ಗೊತ್ತಾಗತಕ್ಕಂಥ ಮಾತದು. ಈಗಲೇ ನಾವು ಅದಕ್ಕನುಸಾರವಾಗಿ ನಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಮಗೆ ಇನ್ನೂ ಆ ಸ್ಥಿತಿ ಬಂದಿಲ್ಲ, ಅದನ್ನ ನಾವು ಒಪ್ಕೊಳ್ಬೇಕು. ಆ ಸ್ಥಿತಿ ಬಂದವರಂತೆ ನಡೆದುಕೊಂಡ್ರೆ ನಮಗೆ ನಾವೇ ಮೋಸ ಹೋಗ್ತೇವೆ. ಆದ್ರಿಂದ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಸಮಾಧಿ ಸ್ಥಿತಿ ಬಂದಾಗ ಅದು ಅರಿವಿಗೆ ಬರುತ್ತೆ ಅಂತ. ಬಳಿಕ ಮುಂದುವರಿಸ್ತಾ ಅದನ್ನ ವಿವರಿಸ್ತಾರೆ. ಸಮುದ್ರದಿಂದ ನೀರು ಉಕ್ಕಿ ಬಂದ್ರೆ ಭೂಮಿಯ ಮೇಲೆ ಒಂದು ಗಳುವಿನುದ್ದದ ನೀರು ನಿಲ್ಲುತ್ತೆ. ಹೀಗಾಗೋದಕ್ಕೆ ಮುಂಚೆ ದೋಣಿ ಸಮುದ್ರವನ್ನು ಮುಟ್ಟಬೇಕಾಗಿದ್ರೆ ನದಿಯ ಸೊಟ್ಟ ಗತಿಯನ್ನು ಅನುಸರಿಸಿ ಸಮುದ್ರವನ್ನು ಮುಟ್ಟಬೇಕಾಗಿತ್ತು. ಆದರೆ ಸಮುದ್ರ ಉಕ್ಕಿ ಬಂದ ನಂತರ ಸಮುದ್ರಕ್ಕೆ ನೇರವಾಗಿ ದೋಣಿಯನ್ನು ನಡೆಸಿಕೊಂಡು ಹೋಗ್ಬಿಡಬಹುದು. ಆಗ ಸುತ್ತಿ ಸಮುದ್ರವನ್ನು ಸೇರ್ಬೇಕಾಗೋದಿಲ್ಲ. ಭತ್ತದ ಬೆಳೆಯನ್ನು ಕೊಯ್ದ ನಂತರ ತೆವರಿಗಳ ಮೇಲೆ ಸುತ್ತಿ ತಿರುಗಾಡಬೇಕಾಗೋದಿಲ್ಲ. ಯಾವುದಕ್ಕೆ ಬೇಕಾದರೂ ನೇರವಾಗಿ ಹೊರಟೋಗ್ಬಿಡಬಹುದು ಅಂತ. ಇದು ಇಲ್ಲಿ ಬಹಳ ಅದ್ಭುತವಾದಂತಹ ಇನ್ನೊಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಮುದ್ರಕ್ಕೆ ನಮ್ಮ ದೋಣಿ ಹೋಗಬೇಕಾಗಿದೆ ಅಂತ ಇಟ್ಕೊಳ್ಳಿ. ದೋಣಿ ಇರೋದು ನದಿಯಲ್ಲಿ, ಅದು ಸಮುದ್ರಕ್ಕೆ ಹೋಗಬೇಕಾಗಿದೆ ಮೀನು ಹಿಡಿಯೋದಿಕ್ಕೆ ಅಂತ ಇಟ್ಕೊಳ್ಳಿ. ನದಿಯಲ್ಲಿ ಹೋಗ್ಬೇಕಾದ್ರೆ ಆ ನದಿ ಯಾವ ರೀತಿಯಲ್ಲಿ ಇರುತ್ತೆ? ಹಾಗೆ ಹೋಗುತ್ತೆ, ಹೀಗೆ ಹೋಗುತ್ತೆ, ಸೊಟ್ಟಾಗಿ ಹೋಗ್ತಾ ಇರ್ತದೆ. ವಕ್ರಗತಿ, ಕುಟಿಲ ಗತಿಯೆಲ್ಲ ಹೋಗ್ತಾ ಇರುತ್ತೆ. ಅದೇ ರೀತಿಯಲ್ಲೇ ಹೋಗ್ಬೇಕು. ಅಯ್ಯೋ ಬಳಸ್ಕೊಂಡು ಹೋಗ್ಬೇಕಲ್ಲ ಸಮುದ್ರಕ್ಕೆ, ನೆಟ್ಟಿಗೆ ಹೋಗಿದ್ರೆ ಬೇಗ ಹೋಗಿ ಮೀನು ಹಿಡಿಬಹುದಾಗಿತ್ತು ಅಂತ ಅಂದ್ಕೊಂಡು ಅವನು ನೆಟ್ಟಿಗೆ ಹೋಯ್ತು ಅಂತಂದ್ರೆ ಅದು ದಡಕ್ಕೆ ಹಾದು ಮಣ್ಣು ಮೇಲೆ ಸೇರ್ಕೊಂಡು ಮುಂದೆ ಹೋಗೋದೇ ಇಲ್ಲ. ಅದು ನೀರಿನಲ್ಲೇ ಹೋಗ್ಬೇಕಾಗ್ತದೆ ಅಂದ್ರೆ ಸೊಟ್ಟಗತಿಯಲ್ಲೇ ಹೋಗ್ಬೇಕಾಗ್ತದೆ. ಆದ್ರೆ ಸಮುದ್ರದಲ್ಲಿ ಭರತ ಅಂತ ಒಂದು ಇರುತ್ತೆ, ನೀರು ಉಕ್ಕೋದು ಅಂತ ಒಂದಿರುತ್ತೆ. ಹಾಗೆ ಉಕ್ಕಿದಾಗ ನದಿಯೊಳಗೆ ನೀರು ತುಂಬಿಕೊಳ್ಳುತ್ತೆ. ನದಿಯೊಳಗೆ ನೀರು ತುಂಬಿದ್ದಲ್ಲದೇನೆ ಭೂಮಿಯ ಮೇಲೂ ಕೂಡ ಆ ನೀರು ಪಸರಿಸುತ್ತೆ. ಒಂದು ಗಳ ಉದ್ದದ ನೀರು ಇರುತ್ತೆ ಅಲ್ಲಿ. ಆ ಸಂದರ್ಭದಲ್ಲಿ ಈ ದೋಣಿ ಅಂತ ಇರತಕ್ಕಂಥ ಅದು ನದಿಯಲ್ಲಿದೆಯೋ ಆ ದಾರಿಯಾಗೇ ಹೋಗಿ ಸಮುದ್ರಕ್ಕೆ ಸೇರ್ಬೇಕಾಗಿಲ್ಲ.
ಎಲ್ಲಂದ್ರಲ್ಲಿ ಬಿಟ್ಕೊಂಡು ನೇರವಾಗಿ ಸಮುದ್ರಕ್ಕೆ ಹೋಗಬಹುದು, ಬೇಗ ಬೇಗ ಮೀನು ಹಿಡ್ಕೊಂಡು ತರಬಹುದು ಅಂತ. ಈ ಉದಾಹರಣೆಯ ಅರ್ಥ ಏನು ಅಂತಂದ್ರೆ, ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ 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 ಪರಬ್ರಹ್ಮಾನಂದ ಸಾಗರವನ್ನು ತಲುಪಬೇಕು ಅಂತಂದ್ರೆ ತುಂಬಾ ಸಮಯ ತಗೊಳುತ್ತೆ. ಹೀಗೆ ಸಾಧನೆ ಮಾಡಬೇಕು, ಹಾಗೆ ಸಾಧನೆ ಮಾಡಬೇಕು, ಬೆಳಿಗ್ಗೆ ಇಷ್ಟೊತ್ತಿಗೆ ಏಳಬೇಕು, ಇಷ್ಟೊತ್ತಿಗೆ ಸ್ನಾನ ಮಾಡಬೇಕು, ಇಷ್ಟು ಪೂಜೆ ಮಾಡಬೇಕು, ಇಷ್ಟು ಜಪ ಮಾಡಬೇಕು, ಇಷ್ಟು ಪಾರಾಯಣ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಆ ಮಡಿಯನ್ನು ಆಚರಿಸಬೇಕು, ಈ ಮೈಲಿಗೆಯನ್ನು ಅನುಸರಿಸಬೇಕು, ಇದನ್ನೆಲ್ಲ ಅನುಸರಿಸಲೇಬೇಕು. ಇದೆಲ್ಲ ಆ ನದಿಯಲ್ಲಿ ಸುತ್ತಿ ಬಳಸಿ ಹೋದಾಗೆ. ಆದರೆ ಶ್ರೀರಾಮಕೃಷ್ಣರಂತಹ ವ್ಯಕ್ತಿಗಳ ಆವಿರ್ಭಾವವಾದಾಗ ಅಲ್ಲಿ ಭಾವದ ಒಂದು ಉಮ್ಮಳ, ಭಾವದ ಒಂದು ಉತ್ಕ್ರಾಂತಿ, ಅಲ್ಲಿ ಸುತ್ತಮುತ್ತ ಎಲ್ಲೆಲ್ಲೂ ಕೂಡ ಆ ಮಹಾಭಾವದ ಪೂರ ಅಂದ್ರೆ ನೆರೆ ಇರುತ್ತೆ ಅಲ್ಲಿ. ಅಂತ ಮಹಾಭಾವದ ಪೂರ ನೆರೆ ಅಂತ ಹೇಳ್ತಕ್ಕಂಥದ್ದು ಬಂತು ಅಂತ ಹೇಳಿದ್ರೆ, ಆ ನೆರೆಯ ಮೇಲೆ ನೇರವಾಗಿ ಸಚ್ಚಿದಾನಂದ ಸಾಗರದೆಡೆಗೆ ಪ್ರಯಾಣ ಮಾಡಬಹುದು ಅಂತ ಅರ್ಥ. ಅವತಾರ ಪುರುಷರ ವಿಶೇಷವಾದ ಭಾವವನ್ನ ಆಶ್ರಯಿಸಿಕೊಂಡು ಅವಲಂಬಿಸಿಕೊಂಡು ಆ ಸಹಾಯವನ್ನು ಪಡೆದುಕೊಂಡು ನೇರವಾಗಿ ಆ ಸಚ್ಚಿದಾನಂದ ಸಾಗರಕ್ಕೆ ಹೋಗಬಹುದು ಅಂತ ಅರ್ಥ. ಅಂದ್ರೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂದ್ರೆ ಅವನ ಹತ್ರ ದೋಣಿ ಇರಬೇಕು. ಮೊದಲು ಅವನಿಗೆ ದೋಣಿ ಇಲ್ಲದೆ ಇತ್ತು ಅಂತ ಹೇಳಿದ್ರೆ ಅವನು ಹೋಗುವುದಲ್ಲಿ. ಆದ್ರಿಂದ ಒಬ್ಬ ಮನುಷ್ಯ ಸಾಧಕ ಅಂತ ಆಗಬೇಕು, ಸಾಧನೆ ಮಾಡತಕ್ಕಂಥ ದೃಷ್ಟಿ ಅವನಲ್ಲಿರ್ಬೇಕು. ಈ ರೀತಿಯಲ್ಲಿ ಅದೇ ದೋಣಿ, ಸಾಧನೆ ಅಂತ ಹೇಳ್ತಕ್ಕಂಥದ್ದೇ ದೋಣಿ. ಆ ಸಾಧನೆ ಅಂತ ಹೇಳ್ತಕ್ಕಂಥದ್ದು ದೋಣಿ ಪ್ರತಿಯೊಬ್ಬರಲ್ಲೂ ಇರಬೇಕು. ಇಲ್ಲಿ ಕೇಶವಚಂದ್ರ ಸೇನ್ ಹತ್ರ ಆ ಬಗೆಯ ದೋಣಿ ಇತ್ತು, ಅವನು ಸಾಧನೆ ಮಾಡ್ತಾ ಇದ್ದ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಅವನೇನ ಧ್ಯಾನ ಕೊಡ್ತಾ ಅಂತ ಹೇಳಿದ್ರೆ ಅದನ್ನ ನೋಡ್ಬಿಟ್ಟು ಇವನಿಗೆ ಸಿಕ್ಕಿದೆ ಅಂತ. ಗಾಳವನ್ನ ಮೀನು ಹಿಡಿದಿದೆ ಅಂತನೋ ಮಾತನ್ನೆಲ್ಲ ಹೇಳ್ತಾರೆ ಅವರು. ಗಾಳ ಹಾಕೊಂಡಿದ್ದಾಗ ಆ ಗಾಳವನ್ನು ಮೀನು ಹಿಡಿಯಿತು ಅಂತ ಹೇಳಿದ್ರೆ ಮೇಲೆ ಎತ್ತಿದ್ರೆ ಆ ಮೀನು ನಮ್ಗೆ ಪ್ರಾಪ್ತವಾಗುತ್ತೆ. ಇಲ್ಲಿ ಮೀನು ಯಾವುದು ಅಂತಂದ್ರೆ ಒಳಗಡೆ ಇರತಕ್ಕಂಥ ಪರಮಾತ್ಮ. ಗಾಳ ಯಾವುದು ಅಂತಂದ್ರೆ ನಮ್ಮ ಭಕ್ತಿ. ಆ ಭಕ್ತಿಯಿಂದ ನಾವು ಧ್ಯಾನವನ್ನು ಮಾಡಿ ಒಳಗಡೆ ಆ ನಮ್ಮ ಹೃದಯ ಕಮಲದ ಒಳಗಡೆ ಇರತಕ್ಕಂತಹ ಆ ಸಚ್ಚಿದಾನಂದ ಸಾಗರದಲ್ಲಿ ಹಾಕ್ತು ಅಂತ ಹೇಳಿದ್ರೆ ಆ ಭಕ್ತಿಯನ್ನ ಅದನ್ನು ಹಿಡ್ಕೊಳ್ಳೋದಕ್ಕೆ ಆ ಭಗವಂತ ಅಂತ ಹೇಳ್ತಕ್ಕಂಥ ಮೀನು ಬರುತ್ತೆ. ಅದು ಯಾವಾಗ ಕಚ್ಕೊಂತ ಮೇಲೆ ಎಳೆದ್ಬಿಡ್ಬೇಕು ಅವನನ್ನ ಅಂತ. ಈ ರೀತಿಯಲ್ಲಿ ಆ ಕೇಶವಚಂದ್ರ ಸೇನ ಅಂತ ಹೇಳ್ತಕ್ಕಂಥವನು ಸಾಧನಾಪರ ವ್ಯಕ್ತಿ, ಸುಮ್ಮನೆ ಸಾಮಾನ್ಯ ವ್ಯಕ್ತಿ ಅಲ್ಲ ಅವನು. ಅವನ ಸಾಧನೆ ಬರೀ ಸಾಧನೆ ಮಾತ್ರ ಅಲ್ಲ, ಗಂಟೆಗಟ್ಟಲೆ ಕೂತ್ಕೊಳ್ಳೋದೆಷ್ಟೋ ಅಷ್ಟೇ, ಲಾಭ ಇಲ್ಲ. ಆ ತರದ ಸಾಧನೆ ಅಲ್ಲ ಅವನಿಗೆ ಆಗಿದೆ, ಅವನಿಗೆ ಒಂದಷ್ಟು. ಅದನ್ನ ಆ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಈ ರೀತಿಯಲ್ಲಿ ಕೇಶವಚಂದ್ರ ಸೇನ ಒಂದು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದ. ಆದ್ರೆ ಶ್ರೀರಾಮಕೃಷ್ಣ ಅಂತ ಹೇಳ್ತಕ್ಕಂಥ ಮಹಾಪೂರ ಅಲ್ಲೆಲ್ಲ ಬಂದ್ಬಿಟ್ಟಿದೆ. ಆದ್ರಿಂದ ಕೇಶವಚಂದ್ರ ಸೇನ ಅಂತ ಹೇಳ್ತಕ್ಕಂಥವನು ನೇರವಾಗಿ ಆ ಬ್ರಹ್ಮಾನಂದ ಸಾಗರಕ್ಕೆ ಹೋಗೋದಕ್ಕೆ ಇವರು ಅನುವು ಮಾಡಿಕೊಟ್ಟಿದ್ದಾರೆ ಅಂತ ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಹಾಗೇನೇನೆ ಇನ್ನೊಂದು ಉದಾಹರಣೆ ಕೊಟ್ಟರು. ಆ ಪೈರು, ಭತ್ತದ ಪೈರು, ಅವು ಬೆಳೆದಿರುವ ಸಂದರ್ಭದಲ್ಲಿ ತೆವರಿನ ಮೇಲೆಯೇ ಹೋಗಬೇಕು. ನೇರವಾಗಿ ಆ ಪೈರಿನ ಮೇಲೆ ಹಾದ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಆ ಪೈರಿನೆಲ್ಲ ಕೊಯ್ಯುವ ಕಾಲ ಬಂದ್ಬಿಡ್ತದೆ, ಕೊಯ್ಲು ಅಂತ ಹೇಳ್ತಾರೆ ಅದಕ್ಕೆ. ಆ ಕೊಯ್ದ ಮೇಲೆ ಆ ಹೊಲದಲ್ಲಿ ಎಲ್ಲದರಲ್ಲಿ ನಡ್ಕೊಂಡು ಎಲ್ಲಿಗದ್ರಲ್ಲಿ ಹೋಗ್ಬೋದು ನಾವು ಅಂತ. ಮಹಾಭಾವ ಅಂತ ಹೇಳ್ತಕ್ಕಂಥದ್ದು ಆ ರೀತಿಯಲ್ಲಿ ನಮ್ಮನ್ನ ನೇರವಾಗಿ ಪರಮಾತ್ಮನ ಬಳಿಗೆ ಹೋಗುವಂತೆ ಮಾಡುತ್ತೆ ಅಂತ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಒಂದು ಮಾತು ಹೇಳಿದ್ರು, ಯಾರ್ಯಾರು ಪ್ರಾಮಾಣಿಕ ಭಾವದಿಂದ ಸಾಧನೆ ಮಾಡ್ತಾರೋ ಅವರೆಲ್ಲ ಇಲ್ಲಿಗೆ ಬರ್ತಾರೆ ಅಂತ. ಅವರು ಯಾವ ಮತಸ್ಥರ ಬೇಕಾರಾಗಿರ್ಬೋದು, ಯಾವ ಇತರ ಧರ್ಮದವರು ಬೇಕಾರಾಗಿರ್ಬೋದು, ಅವರಲ್ಲಿ ಪ್ರಾಮಾಣಿಕತೆ ಇತ್ತು ಅಂತ ಹೇಳಿದ್ರೆ ಅವರು ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಇನ್ನೊಂದು ಮಾತು ಹೇಳಿದ್ದಾರೆ, ಇಲ್ಲಿ ನೆಚ್ಕೊಂಡಿದ್ರು ಸಾಕು, ಅವನಿಗೆ ಸಿಕ್ಬೇಕಾದೆಲ್ಲ ಸಿಕ್ಬಿಡುತ್ತೆ, ಯಾತಕ್ಕೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗ್ತೀರಿ ಅಂತೂ ಕೂಡ ಹೇಳಿದ್ದಾರೆ ಅವರು. ಸುಮ್ಮನೆ ಒಂದು ವಿಶ್ವಾಸ ಇಲ್ಲಿ ಇಟ್ಕೊಂಡಿದ್ರೆ ಸಾಕು, ಉಳಿದೆಲ್ಲ ಅವ್ರಿಗೆ ಸಿಕ್ಕತ್ತೆ. ನಿಮಗೋಸ್ಕರ 16 ಆಣೆ ಭಾಗ ಮಾಡಿದ್ದೇನೆ ನಾನು, ನೀವು ಕೇವಲ ಒಂದು ಆಣೆ ಭಾಗ ಕೂಡ ಇಲ್ಲ, ಒಂದು ಪೈಸೆ ಭಾಗ ನಮ್ಮ ಕೈಯಿಂದ ಆಗೋದು, ಅದು ಕೂಡ ಆಗೋದಿಲ್ಲ. ಭಗವಂತ ನೀನೇ ಕಾಪಾಡಬೇಕು ಅಂತ ಹೇಳಿದ್ರು ಕೂಡ ಆಗಲಪ್ಪ ಅಂತ ಹೇಳುವಂತಹ ಒಂದು ಸ್ಥಿತಿಲಿದ್ದಾರೆ ಶ್ರೀರಾಮಕೃಷ್ಣ. ಈ ರೀತಿಯಲ್ಲಿ ನಾವು ಹೀಗೆ ಬಂದು ಹೋಗ್ತಾ ಇದ್ರೆ ಸಾಕು, ಆಶ್ರಮಕ್ಕೆ ಬಂದು ಹೋಗ್ತಾ ಇರು.
ಶ್ರೀರಾಮಕೃಷ್ಣ ಬಳಿಗೆ ಬಂದು ಹೋಗ್ತಕ್ಕಂತಹ ಜನ ಮೊದಲೇ ಸಲ ಬಂದವರಿಗೆಲ್ಲ ಹೇಳ್ತಾ ಇದ್ದಂತಹ ಮಾತೇನವರು, ಹೀಗೆ ಬಂದು ಹೋಗ್ತಾ ಇರಿ, ಒಂದ್ಸಲಕ್ಕೆ ಆಗೋದಿಲ್ಲ, ಹೀಗೆ ಬಂದು ಹೋಗ್ತಾ ಇರಿ, ಹೀಗೆ ಬಂದು ಹೋಗ್ತಾ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಈ ಬಂದು ಹೋಗ್ತಾ ಇರುವಂತಹ ಮಾತನ್ನ ವಿವರಿಸೋದಕ್ಕೆ ನನಗೊಂದು ಅರ್ಧ ಗಂಟೆ ಬೇಕು. ಈಗ ಸಮಯ 1 ನಿಮಿಷ ಜಾಸ್ತಿನೇ ಆಯಿತು, 6:46 ಆಗಿದೆ. ಆದ್ರಿಂದ ಇವತ್ತಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಅಲ್ಲ, ಅದರ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.